ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಬರಮಾಡ್ಕೊಡ್ತಾ ಇದೀವಿ. ಹರೇ ಕೃಷ್ಣ ಪ್ರಭು. ಥ್ಯಾಂಕ್ ಯು ಪ್ರಭು. ನಾವ್ ಹೇಳಿದ ತಕ್ಷಣ ಒಪ್ಕೊಂಡು ಕ್ಲಾಸ್ ಮಾಡ್ತಾ ಇರೋದಕ್ಕೆ. ದಯವಿಟ್ಟು ಸ್ಟಾರ್ಟ್ ಮಾಡಿ ಪ್ರಭು. ಧನ್ಯವಾದಗಳು. ಎಲ್ಲರಿಗೆ ಸ್ವಾಗತ. ಇವತ್ತಿನ ಸ್ವಾಗತ. ಆಮೇಲೆ ದಯವಿಟ್ಟು ಡೌಟ್ಸ್ ಇರೋರು ಲಾಸ್ಟ್ ಅಲ್ಲಿ ಹ್ಯಾಂಡ್ ರೈಸ್ ಮಾಡಿ ತಮ್ಮ ಡೌಟ್ಸ್ ಗಳನ್ನ ಕೇಳ್ಬೋದು. ಒಂದ್ ಬುಕ್ ಪೆನ್ ಹಿಡ್ಕೊಂಡು ದಯವಿಟ್ಟು ಕ್ಲಾಸ್ಗೆ ಎಲ್ರು ಡಿಸಿಪ್ಲಿನ್ ಆಗಿ ಅಟೆಂಡ್ ಮಾಡೋಣ ಅಂತ ಕೇಳ್ಕೊಳ್ಳೋಣ. ಸಾಧ್ಯವಾದಷ್ಟು ಎಲ್ರು ವಿಡಿಯೋ ಆನ್ ಮಾಡ್ಕೊಂಡು ಶ್ರದ್ಧಾ ಭಕ್ತಿಯಿಂದ ಸೆಷನ್ ಗೆ ಭಾಗವಹಿಸೋಣ. ಹರೇ ಕೃಷ್ಣ ಪ್ರಭು. ಕಂಟಿನ್ಯೂ ಪ್ರಭು. ಹರೇ ಕೃಷ್ಣ. ಧನ್ಯವಾದಗಳು. ಎಲ್ಲರಿಗೂ ಕೇಳಿಸ್ತಾ ಇದೆಯಲ್ಲ ನಾನು ಹೇಳ್ತಾ ಇರೋದು? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಎಲ್ಲರಿಗೂ? ಕೇಳಿಸ್ತಾ ಇದೆ ಪ್ರಭು, ನಿಮ್ ವಾಯ್ಸ್ ಕ್ಲಿಯರ್ ಇದೆ. ಹರೇ ಕೃಷ್ಣ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮ್ನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಎಲ್ಲರಿಗೆ ಸ್ವಾಗತ. ಇವತ್ತಿನ ಕನ್ನಡದ ಆತ್ಮಾನ್ವೇಷಣೆಯ ಕಾರ್ಯಕ್ರಮಕ್ಕೆ ಇವತ್ತು ನಾವು 6ನೆಯ ಸೆಷನ್ ನ ಮಾಡ್ತಾ ಇದ್ದೇವೆ. ಮೊದಲನೇ 4 ಸೆಷನ್ಗಳಲ್ಲಿ ಭಗವದ್ಗೀತೆಯ ಮೂಲಭೂತವಾದಂತಹ ಅಂಶಗಳೇನಿದೆ, ಗೀತಾ ಇನ್ ನಟ್ಶೆಲ್ ಅಂತ ಆಂಗ್ಲ ಭಾಷೆಯಲ್ಲಿ ಒಂದು ಚುರುಕಾಗಿ ಭಗವದ್ಗೀತೆಯ ಮೂಲಭೂತವಾದಂತಹ ಅಂಶಗಳು ಯಾವುದು 5 ಅಂಶಗಳಿದೆ ಅದರ ಬಗ್ಗೆ ನಾವು ತಿಳ್ಕೊಂಡ್ವಿ. ಅದಾದ ಮೇಲೆ 5, 6, 7, 8 ಈ 4 ಸೆಷನ್ಗಳಲ್ಲಿ, ಈ ಕಾರ್ಯಕ್ರಮಗಳಲ್ಲಿ ಒಂದ್ ಸ್ವಲ್ಪ ಆಳವಾಗಿ ಹೋಗಿ ಭಗವದ್ಗೀತೆಯ ಮತ್ತಷ್ಟು ವಿಷಯಗಳನ್ನ ನಾವು ತಿಳ್ಕೊತೀವಿ. ಭಗವದ್ಗೀತೆಯಲ್ಲಿ 5 ಪ್ರಮುಖವಾದಂತಹ ಅಥವಾ 5 ಮುಖ್ಯವಾಗಿರ್ತಕ್ಕಂತಹ ವಿಷಯಗಳು ಚರ್ಚಿತವಾಗಿವೆ. ಆದರೆ ಕೇವಲ ಅದು 5 ವಿಷಯಗಳು ಚರ್ಚಿತವಾಗಿದೆ ಅಂತ ಅಲ್ಲ, ಭಗವದ್ಗೀತೆಯಲ್ಲಿ ಸಾವಿರಾರು ವಿಷಯಗಳಿದೆ. ಅದರಲ್ಲಿ 5 ಪ್ರಮುಖವಾಗಿರ್ತಕ್ಕಂತಹ ವಿಷಯಗಳು. ಅದಲ್ಲದೆ ಬೇರೆ ವಿಷಯಗಳ ಬಗ್ಗೆ ಯಾವುದು ಮುಖ್ಯವಾದಂತಹ ಬೇರೆ ವಿಷಯಗಳಿದೆ ಅದರ ಬಗ್ಗೆ ಕೂಡ ನಾವು ಚರ್ಚೆ ಮಾಡ್ತೇವೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ, ಇವತ್ತಿನ ಅಧಿವೇಶನದಲ್ಲಿ ನಮ್ಮ ಕಾರ್ಯಕ್ರಮದ ಶೀರ್ಷಿಕೆ ಏನು ಅಂತ ಹೇಳಿದ್ರೆ, ನಿಜವಾದ ಶಾಶ್ವತವಾದ ಪ್ರೀತಿ. ಅಲ್ಲ, ಪ್ರೀತಿ ಅಂತ ಕೂಡ್ಲೆ ನಮ್ಗೆ ಸಾಮಾನ್ಯವಾಗಿ ನಮ್ಮ ಮನಸ್ಸಿನಲ್ಲಿ ಬರುವಂತಹದ್ದು ಬಾಲಿವುಡ್ ಸಿನಿಮಾನ ಅಥವಾ ಕನ್ನಡದ ಸಿನಿಮಾನ ನೋಡಿ ಪ್ರೀತಿ ಅಂದ್ರೆ ಹೆಣ್ಣು ಮತ್ತೆ ಗಂಡಿನ ನಡುವೆ ಇರುವಂತಹ ಅದ್ಯಾವುದೋ ಆ ಪ್ರೀತಿನೋ ಅದು ಕಾಮನೋ ಏನೋ ಹೇಳ್ತೀವಿ ಅದು ಅಂತ ನಾವು ಅಂದ್ಕೋತೇವೆ. ಆದ್ರೆ ಪ್ರೀತಿ ಅನ್ನೋಕೆ ಎಂಬಂತಹ ಶಬ್ದಕ್ಕೆ ಭಗವದ್ಗೀತೆಯ ಪ್ರಕಾರ ಅದರ ಪರಿಭಾಷೆ ಏನು, ಅದರ ಡೆಫಿನಿಷನ್ ಏನು, ಮತ್ತೆ ಆ ಪ್ರೀತಿ ಅನ್ನುವಂತಹದ್ದು ಹೇಗಿರ್ಬೇಕು, ವಾಸ್ತವಿಕವಾದಂತಹ ಪ್ರೀತಿ ಹೇಗಿರ್ತದೆ, ಮತ್ತೆ ವಾಸ್ತವಿಕವಾದಂತಹ ಪ್ರೀತಿ ಶಾಶ್ವತವಾಗಿರ್ತದೆಯಾ ಅಥವಾ ಅದು ತಾತ್ಕಾಲಿಕವಾಗಿ ಇರ್ತದೆಯಾ ಎಂಬುದರ ಬಗ್ಗೆ ನಾವು ಇವಾಗ ತಿಳ್ಕೊಳ್ಳೋದಕ್ಕೆ ಸ್ವಲ್ಪ ಪ್ರಯತ್ನವನ್ನ ಪಡ್ತಾ ಇದ್ದೇವೆ. ಆಯ್ತಾ? ಓಕೆ. ಸೊ ಆರಂಭ ಮಾಡೋದಕ್ಕಿಂತ ಮುಂಚೆ ವಿನಯ್ ಪ್ರಭು ಅವರು ದಯವಿಟ್ಟು ಆ ವೇಟಿಂಗ್ ರೂಮ್ ನ ಇದನ್ನ ತೆಗಿಯಕ್ಕಾಗತ್ತಾ? ಎಷ್ಟೊಂದ್ ಜನ ಬರ್ತಾ ಇದಾರೆ, ಅವ್ರನ್ನ ಮತ್ತೆ ಅಡ್ಮಿಟ್ ಮಾಡ್ಬೇಕಾಗ್ತಾ ಇದೆ. ಸೊ ವೇಟಿಂಗ್ ರೂಮ್ ನ ಸೆಟ್ಟಿಂಗ್ಸ್ ನ ತೆಗಿಯಕ್ಕಾದ್ರೆ ಅನುಕೂಲ ಆಗುತ್ತೆ. ಇಲ್ಲಿ ಮೊಬೈಲ್ ನಲ್ಲಿ ನನಗೆ ಕಾಣಿಸ್ತಾ ಇಲ್ಲ ಅದು. ಸೊ ಅದು ತೆಗಿಯಕ್ಕಾದ್ರೆ ಅನುಕೂಲ ಆಗತ್ತೆ. ಧನ್ಯವಾದಗಳು. ಸೊ ನಿಜವಾದ ಶಾಶ್ವತ ಪ್ರೀತಿ. ಆಯ್ತಾ? ಸೊ ಇದು ನಮ್ಮ ಇವತ್ತಿನ ಶೀರ್ಷಿಕೆ. ಮುಂದಿನ ಸ್ಲೈಡ್ ಹೋಗಿ. ಮುಂದಿನ ಸ್ಲೈಡ್ ಹೋಗ್ಬೋದು ಇವಾಗ. ಪೂರ್ತಿ ನೋಡಿ, ಈ 4 ವಿಷಯಗಳನ್ನ ಇವತ್ತು ನಾವು ಚರ್ಚೆ ಮಾಡ್ತೇವೆ. ಮೊದಲನೆಯದು ಆಕರ್ಷಣೆ ಎಂಬಂತಹ ಒಂದು ಮೂಲಭೂತವಾದಂತಹ ಅಂಶ. ನಾವು ಸಾಮಾನ್ಯವಾಗಿ ಯಾವುದೋ ಒಂದು ವಿಷಯದ ಬಗ್ಗೆ ಅಥವಾ ಯಾವುದೇ ಒಬ್ಬ ವ್ಯಕ್ತಿಯ ಬಗ್ಗೆ ಪ್ರೀತಿಯನ್ನ ನಾವು ಬೆಳೆಸ್ಕೋಬೇಕಾದ್ರೆ ಅವರ ಪ್ರತಿ ನಾವು ಆಕರ್ಷಿತರಾಗ್ಬೇಕು ಅಲ್ಲ. ಸೊ ಆಕರ್ಷಣೆ ಅನ್ನೋದು ಯಾವ ರೀತಿಯಾದಂತಹ ಒಂದು ತತ್ವ, ಯಾವ ರೀತಿಯಾದಂತಹ ಒಂದು ವಿಷಯ ಅನ್ನೋದ್ರ ಬಗ್ಗೆ ನಾವು ಮೊದಲು ತಿಳ್ಕೊತೀವಿ. ಎರಡನೇದಾಗಿ ಆಂಗ್ಲ ಭಾಷೆಯಲ್ಲಿ ಇದನ್ನ ಮೊದಲು ನಾವು ಮಾಡಿದ್ದು. ಆದ್ರಿಂದ ಕೇಳಿಸ್ತಾ ಇದೆಯಲ್ಲ ಎಲ್ಲರಿಗೂ ನಾನು ಹೇಳ್ತಾ ಇರೋದು? ಪ್ರಭು ಕ್ಲಿಯರ್ ಇದೆ ಪ್ರಭು, ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ. ಕಂಟಿನ್ಯೂ ಮಾಡಿ. ಓಕೆ.
ಸ್ವಲ್ಪ ಅದನ್ನ ವೇಟಿಂಗ್ ರೂಮ್ ನ ತೆಗಿಬಹುದು. ಆಮೇಲೆ ಆ ಚಾಟ್ ಗಳಿಗೆ ಏನಾದ್ರು ಮಾಡಿದ್ರೆ ಅದ್ರ ಯಾರು ಉತ್ತರ ಕೊಡ್ಬೋದು. ಪೋಸ್ಟ್ ಮಾಡಿದೆ 3-4 ಜನ. ನಾವು ಆಂಗ್ಲ ಭಾಷೆಯಲ್ಲಿ ಬಾಸ್ ಆಟಿಟ್ಯೂಡ್ ಮತ್ತೆ ದಾಸ್ ಆಟಿಟ್ಯೂಡ್. ದಾಸ್ ಅನ್ನೋದು ಆಂಗ್ಲ ಭಾಷೆಯ ಶಬ್ದ ಅಲ್ಲ, ಆದ್ರೂ ಆಂಗ್ಲ ಭಾಷೆಯಲ್ಲಿ ನಾವು ಹೇಳ್ತೇವೆ ಬಾಸ್ ಮತ್ತೆ ದಾಸ್ ಅಲ್ಲ. ಸೊ ಬಾಸ್ ಅಂದ್ರೆ ಎಲ್ಲರಿಗೆ ನಾನೇ ಯಜಮಾನ ಅಂತ ಅಂದುಕೊಳ್ಳುವಂತಹ ಒಂದು ಮನಸ್ಸಿನ ಒಂದು ಆಲೋಚನೆ. ಮತ್ತೆ ಸಂಸ್ಕೃತದ ದಾಸ ಅಥವಾ ಕನ್ನಡದ ದಾಸ, ಇದೆರಡರ ಮಧ್ಯೆ ಏನ್ ವ್ಯತ್ಯಾಸ, ಮತ್ತೆ ಇಬ್ಬರಿಗೂ ಅದೇ ರೀತಿಯಾದಂತಹ ಪ್ರೀತಿ ದೊರಕ್ತದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ. ಮೂರನೇದಾಗಿ ಆತ್ಮದ ಧರ್ಮ, ಪ್ರೀತಿಯ ಸೇವೆ. ಆಯ್ತಾ? ಸೊ ಆತ್ಮದ ಧರ್ಮ ಅನ್ನೋದು ಏನು, ಮತ್ತೆ ಪ್ರೀತಿ ಅನ್ನೋದು ಏನು, ಮತ್ತೆ ಆತ್ಮದ ಧರ್ಮವೇ ಪ್ರೀತಿಯೇ ಅಥವಾ ಪ್ರೀತಿ ಮತ್ತೆ ಆತ್ಮದ ಧರ್ಮಕ್ಕೂ ಏನಾದ್ರೂ ವ್ಯತ್ಯಾಸ ಇದೆಯಾ, ಅದು ಮೂರನೇದು. ನಾಲ್ಕನೇದು, ಇದು ಬಹಳ ಮುಖ್ಯವಾದಂತಹದ್ದು, ನಾವು ದೇವರಲ್ಲ ಆದ್ರೆ ದೇವರ ಅವರು. ಅಂದ್ರೆ ನಾವು ಭಗವಂತನಲ್ಲ, ಭಗವಂತನವನು. ಅಂದ್ರೆ ನೀವು ಇಂಗ್ಲಿಷ್ ನಲ್ಲಿ ಹೇಳ್ಬೇಕಂದ್ರೆ ವಿ ಆರ್ ನಾಟ್ ಗಾಡ್ಸ್, GODS, ಆದ್ರೆ GOD'(S) ಅಂದ್ರೆ ಭಗವಂತನವನು ಅಂತ ಒಂದು ಐಡೆಂಟಿಟಿ, ನಾವೊಂದು ಆ ರೀತಿಯಾದಂತಹ ಗುರುತನ್ನ ನಾವು ನಮ್ಮ ಜೀವನದಲ್ಲಿ ಕಲ್ಪಿಸಿಕೊಳ್ಳಬೇಕು. ಈ 4 ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ. ಇದ್ 4ಕ್ಕೂ ಆಧಾರ ಏನು ಅಂತ ಹೇಳಿದ್ರೆ ಭಗವದ್ಗೀತೆಯ ಆಧಾರ. ಮುಂದಿನ ಸ್ಲೈಡ್ ಹೋಗ್ಬೋದಾ? ನೋಡಿ, ಆಕರ್ಷಣೆ ಎಂಬಂತಹ ಮೂಲಭೂತವಾದಂತಹ ಒಂದು ವಿಷಯ ಅಲ್ಲ. ಇವಾಗ ನಮ್ಮ ವೈದಿಕ ಶಾಸ್ತ್ರಗಳ ಪ್ರಕಾರ ಯಾರಾದ್ರೂ ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯ ಪ್ರತಿ ಅಥವಾ ಮತ್ತೊಂದು ವಿಷಯದ ಪ್ರತಿ ಅವನು ಆಕರ್ಷಿತನಾಗ್ಬೇಕಾದ್ರೆ ಅದರಲ್ಲಿ 6 ಮುಖ್ಯವಾದಂತಹ ಅಂಶಗಳು ಇರುತ್ತೆ ಎಂಬುದಾಗಿ ಹೇಳುತ್ತೆ. ಆಯ್ತಾ? ಸೊ ಏನ್ ಹೇಳುತ್ತೆ ಇಲ್ಲಿ ನೋಡಿ, ಸ್ಲೈಡ್ ನಲ್ಲಿ ಬರ್ತಾ ಇದೆ. ಈ ಜಗತ್ತಿನಲ್ಲಿ ಯಾರು ನಮ್ಮನ್ನ ಆಕರ್ಷಿಸುತ್ತಾರೆ? ಸಾಮಾನ್ಯವಾಗಿ ಯಾರು ಬಹಳ ಸುಂದರರಾಗಿರ್ತಾರೆ, ಎಂಟರ್ ಮಾಡ್ತಾ ಹೋಗಿ ದಯವಿಟ್ಟು. ಅದ್ ಪೂರ್ತಿ ಬರ್ಬೋದು. ಓಕೆ. ಸೊ ಸಾಮಾನ್ಯವಾಗಿ ಯಾರು ಅತಿ ಸುಂದರರಾಗಿರ್ತಾರೆ ಅಲ್ಲ, ಅದು ಗಂಡಸಾಗಿರ್ಬೋದು ಹೆಂಗಸಾಗಿರ್ಬೋದು, ಗಂಡಸಿಗೆ ಹೆಣ್ಣಿನ ಪ್ರತಿ ಆಗಿರ್ಬೋದು ಅಥವಾ ಹೆಂಗಸಿಗೆ ಗಂಡಸಿನ ಪ್ರತಿ ಆಗಿರಬಹುದು, ಅಥವಾ ಗಂಡಸರ ಮಧ್ಯದಲ್ಲೂ ಆಗತ್ತೆ ಅಲ್ಲ. ಸೊ ಆದ್ರಿಂದ ಯಾರು ಬಹಳ ಸುಂದರರಾಗಿರ್ತಾರೆ ಅವರ ಪ್ರತಿ ನಮಗೆ ಆಕರ್ಷಣೆ ಅನ್ನೋದು ಬೆಳೆಯುತ್ತೆ. ಯಾರು ಬಹಳ ಬಹಳ ಬಲಶಾಲಿಯಾಗಿರ್ತಾರೆ, ಅಂದ್ರೆ ದೈಹಿಕವಾಗಿ ಬಹಳ ಯಾರಲ್ಲಿ ಬಲ ಅಂದ್ರೆ ಶಕ್ತಿ ಅನ್ನೋದು ಇರ್ತದೆ ಅವರ ಪ್ರತಿ, ಯಾರು ಬಹಳ ಶ್ರೀಮಂತರಾಗಿರ್ತಾರೆ ಅವರ ಪ್ರತಿ. ಈ ರೀತಿಯಾಗಿ 6 ವಿಷಯಗಳು ಇದೆ. ಆ 6 ವಿಷಯಗಳು ಯಾರಲ್ಲಿ ಅತಿರೇಕದಲ್ಲಿ ಇರ್ತದೆ ಅವರ ಪ್ರತಿ ನಮಗೆ ಆಕರ್ಷಣೆ ಅನ್ನೋದು ಬೆಳೆಯುತ್ತೆ ಅಲ್ಲ. ಇದನ್ನ ಒಂದೊಂದಾಗಿ ಇವಾಗ ಚರ್ಚೆ ಮಾಡ್ತಾ ಹೋಗ್ತಾರೆ. ಮುಂದಿನ ಸ್ಲೈಡ್ ಹೋಗ್ಬೋದಾ? ನೋಡಿ, ಈ ಒಂದು ವಿಷಯವನ್ನ ಅತಿ ಸುಮಧುರವಾಗಿ ಮತ್ತೆ ಅತಿ ಅಕ್ಯುರೇಟ್ ಅಂತ ಹೇಳ್ತೀವಲ್ಲ ಆಂಗ್ಲ ಭಾಷೆಯಲ್ಲಿ, ಬಹಳ ಅದ್ಭುತವಾಗಿ ಒಂದು ಶ್ಲೋಕದಲ್ಲಿ ವೇದವ್ಯಾಸರ ತಂದೆ ವರ್ಣಿಸಿದ್ದಾರೆ. ವೇದವ್ಯಾಸರು ನಮಗೆ ಎಲ್ಲಾ ಶಾಸ್ತ್ರಗಳನ್ನ ಕೊಟ್ಟಂತಹ ಮಹಾನುಭಾವರು. ಅವರ ತಂದೆಯಾದಂತಹ ಪರಾಶರ ಮುನಿಯವರು ವಿಷ್ಣು ಪುರಾಣ ಎಂಬಂತಹ ಅದ್ಭುತವಾದಂತಹ ಒಂದು ಶಾಸ್ತ್ರವನ್ನ ಬರೆದಿದ್ದಾರೆ. ಅದರಲ್ಲಿ ಈ ಭಗವಾನ್ ಎಂಬಂತಹ ಶಬ್ದಕ್ಕೆ ವ್ಯಾಖ್ಯಾನವನ್ನ ಕೊಡ್ತಾರೆ. ನಾವು ಕನ್ನಡದಲ್ಲಿ ಭಗವಂತ ಭಗವಂತ ಅಂತ ಹೇಳ್ತೇವೆ, ಸಂಸ್ಕೃತದಲ್ಲಿ ಅಥವಾ ಹಿಂದಿ ಭಾಷೆಯಲ್ಲಿ ಭಗವಾನ್ ಅಂತ ಹೇಳ್ತೇವೆ. ಇವಾಗ ಈ ಭಗವಾನ್ ಎಂಬಂತ ಶಬ್ದಕ್ಕೆ ಏನರ್ಥ, ಅದನ್ನ ನಾವು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಮೊದಲು ಅಲ್ಲ. ಏಕೆಂದ್ರೆ ಈ ಭಗವಂತ ಎಂಬಂತ ಶಬ್ದವನ್ನೇ ಅರ್ಥ ಮಾಡ್ಕೊಳ್ಳದೆ ಹೋದ್ರೆ, ನಾವು ಯಾರನ್ನ ಪೂಜಿಸ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಮ್ಗೆ ಸಿಗದೆ ಹೋದ್ರೆ ಅವನ ಪ್ರತಿ ನಮ್ಗೆ ಪ್ರೀತಿ ಬರೋದಕ್ಕಾಗ್ಲಿ ಅವನ ಪ್ರತಿ ನಮ್ಗೆ ಆದರ ಬರೋದಕ್ಕಾಗ್ಲಿ ಸಾಧ್ಯವಾಗೋದಿಲ್ಲ ಅಲ್ಲ. ಅದರಿಂದ ಭಗವಾನ್ ಎಂಬಂತ ಶಬ್ದಕ್ಕೆ ಏನರ್ಥ ಇಲ್ಲಿ ಹೇಳ್ತಾರೆ ನೋಡಿ. ಒಂದು ಅದ್ಭುತವಾದಂತಹ ಸಂಸ್ಕೃತ ಶ್ಲೋಕದಲ್ಲಿ ಬರ್ತದೆ, ಐಶ್ವರ್ಯಶ್ಚ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಶ್ರಿಯ ಜ್ಞಾನ ವೈರಾಗ್ಯಯೋಶ್ಚೈವ ಷಣ್ಣಂ ಭಗ ಇತಿಂಗಣ. ಷಣ್ಣಂ ಅಂತ ಹೇಳಿದ್ರೆ 6. ಈ 6 ವಿಷಯಗಳು ಯಾರಲ್ಲಿ ಬಹಳ ಅದ್ಭುತವಾಗಿ ಸಂಪೂರ್ಣವಾಗಿ ಇರ್ತದೆ, ಈ 6 ವಿಷಯಗಳಲ್ಲಿ ಅತಿರೇಕದ ಪ್ರಮಾಣದಲ್ಲಿ ಸಂಪೂರ್ಣವಾಗಿ ಯಾರಲ್ಲಿ ಅದು ಕಾಣಿಸ್ಕೊಳ್ತದೆ, 6 ವಿಷಯಗಳು ಅವನಿಗೆ ಭಗವಂತ ಅಂತ ಹೇಳ್ತೇವೆ. ಯಾವುದದು? ಐಶ್ವರ್ಯಸ್ಯ, ಮೊದಲನೇದು ಅವನಲ್ಲಿ ಸೌಂದರ್ಯ ಮತ್ತೆ ಸಂಪತ್ತು ಅನ್ನೋದು ಇರಬೇಕು. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಶ್ರಿಯ ಜ್ಞಾನ ವೈರಾಗ್ಯಯೋಶ್ಚೈವ. ಸೊ ಮೊದಲನೇದು ಐಶ್ವರ್ಯ ಅಂತ ಹೇಳಿದ್ರೆ ಸಂಪತ್ತು ಅಲ್ಲ.
ಅವನು ಸಮಸ್ತವಾಗಿರ್ತಕ್ಕಂಥ ಯಾವ ಸಂಪತ್ತಿದೆ ಈ ಜಗತ್ತಿನಲ್ಲಿ ಪರಜಗತ್ತಿನಲ್ಲಿ ಎಲ್ಲದಕ್ಕೂ ಅವನು ಒಡೆಯನಾಗಿರ್ಬೇಕು. ಅವನಿಗೆ ನಾವು ಭಗವಂತ ಅಂತ ಹೇಳ್ಬೋದು. ಎರಡನೇದಾಗಿ ವೀರ್ಯಸ್ಯ, ವೀರ್ಯ ಅಂದ್ರೆ ದೈಹಿಕವಾದಂತಹ ಬಲ, ದೈಹಿಕವಾದಂತಹ ಶಕ್ತಿ. ಅವನಲ್ಲಿ ಅಪ್ರತಿಮವಾಗಿರ್ತಕ್ಕಂತಹ ದೈಹಿಕವಾದ ಶಕ್ತಿ ಅನ್ನೋದು ಅವನಲ್ಲಿ ನೆಲೆಸಬೇಕು. ವೀರ್ಯಸ್ಯ ಯಶಃ, ಯಶಃ ಅಂದ್ರೆ ಖ್ಯಾತಿ ಅಥವಾ ಪ್ರಸಿದ್ಧಿ ಅಲ್ಲ. ಅವನ ಪ್ರಸಿದ್ಧಿ ಅನ್ನೋದು ಕೇವಲ ಇವತ್ತಿಗೆ ಅಥವಾ ನಾಳೆಗೆ ಸೀಮಿತವಾಗಿರಬಾರದು. ಅದು ಶಾಶ್ವತ ಕಾಲದವರೆಗೂ ಎಲ್ಲಾ ಪ್ರಸಿದ್ಧಿಗೂ ಒಂದು ಅಡಿಪಾಯದ ರೂಪದಲ್ಲಿ ಅವನ ಪ್ರಸಿದ್ಧಿ ಅನ್ನೋದು ಇರಬೇಕು ಅಲ್ಲ. ನಾಲ್ಕನೇದಾಗಿ ಹೇಳ್ತಾರೆ ವೀರ್ಯಸ್ಯ ಯಶಸ್ಸಃ ಶ್ರೀ, ಶ್ರೀಯ ಅಂತ ಹೇಳಿದ್ರೆ ದೈಹಿಕವಾದಂತಹ ಸೌಂದರ್ಯ ಅಲ್ಲ. ಅವನಲ್ಲಿ ಅಪ್ರತಿಮವಾದಂತಹ ಸೌಂದರ್ಯ ಇರಬೇಕು. ಮತ್ತೆ ಈ ಜಗತ್ತಿನಲ್ಲಿ ಯಾವ ಯಾವ ಸೌಂದರ್ಯವನ್ನ ನಾವು ನೋಡ್ತೇವೆ ಅದೆಲ್ಲವೂ ಕೂಡ ಅವನಿಂದಲೇ ಬರಬೇಕು. ವೀರ್ಯಸ್ಯ ಯಶಸ್ಸ ಶ್ರಿಯ ಜ್ಞಾನ ವೈರಾಗ್ಯಯಶ್ಚೈವ, ಜ್ಞಾನ ವೈರಾಗ್ಯಯ ಚೈವ, ಜ್ಞಾನಂ ಅಂತ ಹೇಳಿದ್ರೆ ಜ್ಞಾನ, ಕನ್ನಡದಲ್ಲೂ ಜ್ಞಾನ ಅಲ್ಲ. ಸೊ ಯಾವ ಜ್ಞಾನವನ್ನ ನಾವು ಪಡ್ಕೋತೇವೆ ಅದೆಲ್ಲವೂ ಅವನಿಂದಲೇ ಬರಬೇಕು. ಮತ್ತೆ ಅವನಲ್ಲಿ ಅಪ್ರತಿಮವಾದಂತಹ ಜ್ಞಾನ ಇರಬೇಕು. ಕೊನೆಯದಾಗಿ ವೈರಾಗ್ಯ. ಇಷ್ಟೆಲ್ಲ ಬೇರೆ ಎಲ್ಲ ಸಂಪತ್ತು, ಬೇರೆ ಎಲ್ಲ ಐಶ್ವರ್ಯಗಳು ಇದ್ರೂ ಕೂಡ ಅವನಲ್ಲಿ ವೈರಾಗ್ಯವೂ ಕೂಡ ಇರಬೇಕು. ಅದರಿಂದ ಈ 6 ವಿಷಯಗಳು ಯಾರ್ಯಾರಲ್ಲಿ ಸಂಪೂರ್ಣವಾಗಿ ಕಾಣಿಸ್ಕೊಳ್ತದೆ ಅವರಿಗೆ ನಾವೇನಂತ ಕರಿತೇವೆ? ಭಗವಂತ. ಆ ಭಗವಂತನ ಐಶ್ವರ್ಯಗಳು ಅಪಾರ. ಆದ್ರೆ ಆ ಐಶ್ವರ್ಯಗಳಲ್ಲಿ ಈ 6 ಐಶ್ವರ್ಯಗಳು ಪ್ರಧಾನ ಐಶ್ವರ್ಯಗಳು ಅಂತ ಶಾಸ್ತ್ರ ಹೇಳುತ್ತೆ. ಅದರಲ್ಲೂ ಕೂಡ 1 ಅಥವಾ 2 ಐಶ್ವರ್ಯಗಳು ಕೇವಲ ಒಂದು ಸಣ್ಣ ಪ್ರಮಾಣದಲ್ಲಿ ಈ ಜಗತ್ತಿನಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯಲ್ಲಿ ನಾವು ನೋಡಿದ್ರೆ ಆ ವ್ಯಕ್ತಿಯ ಪ್ರತಿ ಅಥವಾ ಆ ವಿಷಯದ ಪ್ರತಿ ನಮ್ಗೆ ಆಕರ್ಷಣೆ ಅನ್ನೋದು ಬರುತ್ತೆ. ಉದಾಹರಣೆಗೆ ಸೌಂದರ್ಯ ಅಂತ ನಾನು ಹೇಳಿದೆ. ಭಗವಂತನ ಸೌಂದರ್ಯ ಅದಕ್ಕೆ ಯಾರ ಸೌಂದರ್ಯ ಕೂಡ ಸರಿಸಾಟಿ ಇಲ್ಲ. ಯಾರನ್ನೂ ನಾವು ಸೌಂದರ್ಯದಲ್ಲಿ ಭಗವಂತನ ಜೊತೆಗೆ ಹೋಲಿಸೋದಕ್ಕೆ ಸಾಧ್ಯವೇ ಇಲ್ಲ. ಆದರೂ ಕೂಡ ಈ ಜಗತ್ತಿನಲ್ಲಿ ಸಣ್ಣ ಪ್ರಮಾಣದಲ್ಲಿ ಮಾತ್ರ ಯಾವ್ದಾದ್ರೂ ಒಂದು ಸೌಂದರ್ಯವನ್ನ ಒಬ್ಬ ವ್ಯಕ್ತಿಯಲ್ಲಿ ನಾವು ನೋಡಿದ್ರೆ ಅವನ ಪ್ರತಿ ಅಥವಾ ಅವಳ ಪ್ರತಿ ನಮ್ಗೆ ಆಕರ್ಷಣೆ ಅನ್ನೋದು ಬರುತ್ತೆ. ಹೇಗೆ? ಇವಾಗ ಚರ್ಚೆ ಮಾಡ್ತಾ ಹೋಗ್ತಾರೆ. ಮುಂದಿನ ಸ್ಲೈಡ್ ಹೋಗ್ಬೋದಾ? ಮುಂದಕ್ಕೆ ಹೋಗ್ತೀರಾ? ಸೊ ಇಲ್ಲಿ ನೋಡಿ, ಮೊದಲನೇದಾಗಿ ಹೇಳ್ತಾರೆ ಐಶ್ವರ್ಯ. ಮೊದಲನೇದಾಗಿ ಯಾವ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ? ಪ್ರಸಿದ್ಧಿತನ. ಈ ಭಗವಾನ್ ಎಂಬಂತ ಶಬ್ದ ಎಲ್ಲಿ ಅಂದ್ರೆ ಭಗವದ್ಗೀತೆಯಲ್ಲಿ ಎಷ್ಟು ಬಾರಿ ಬಂದಿದೆ ಅಂತ ಹೇಳಿದ್ರೆ 28 ಬಾರಿ ಬಂದಿದೆ. ಭಗವದ್ಗೀತೆಯಲ್ಲಿ ಅರ್ಜುನ ಮಾತಾಡಬೇಕಾದ್ರೆ ಅರ್ಜುನ ಉವಾಚ ಅಂತ ಬರುತ್ತೆ. ಆದರೆ ಶ್ರೀ ಕೃಷ್ಣ ಪರಮಾತ್ಮ ಮಾತಾಡಬೇಕಾದ್ರೆ ಕೃಷ್ಣ ಉವಾಚ ಅಂತ ಬರೋದಿಲ್ಲ. ಏನಂತ ಬರುತ್ತೆ? ಶ್ರೀ ಭಗವಾನ್ ಉವಾಚ. ಏನಕ್ಕೆ ಕೃಷ್ಣ ಮಾತಾಡ್ತಾ ಇರ್ಬೇಕಾದ್ರೆ ಏನಕ್ಕೆ ಕೃಷ್ಣ ಉವಾಚ ಅಂತ ಬರೆದಿಲ್ಲ ವ್ಯಾಸರು ಅಂತ ಹೇಳಿದ್ರೆ, ಕೃಷ್ಣ ಅಂತ ಹೇಳಿದ ಕೂಡ್ಲೆ ನಮ್ಮ ಮನಸ್ಸಿನಲ್ಲಿ ಸಾಮಾನ್ಯವಾಗಿ ಏನ್ ಬರುತ್ತೆ? ಅವನು ಯಾವ ಬೆಣ್ಣೆಗಳ ಇದ್ದಾನೆ, ಬೆಣ್ಣೆಯನ್ನ ಕದೀತಾನೆ, ಅವನು ಕೃಷ್ಣ. ಅಥವಾ ಗೋಪಿಕಾಸ್ತ್ರೀಯರ ಜೊತೆಗೆ ನಡುರಾತ್ರಿಯಲ್ಲಿ ಯಾರು ನೃತ್ಯವನ್ನ ಮಾಡ್ತಾನೆ ಅವನು ಕೃಷ್ಣ. ಈ ರೀತಿ ನಮ್ಮ ಮನಸ್ಸಿನಲ್ಲಿ ನಾವು ಅಂದ್ಕೋತೀವಿ. ಆದರೆ ನಿಜವಾಗ್ಲೂ ಕೃಷ್ಣ ಅಂದ್ರೆ ಯಾರು? ಭಗವಂತನೇ ಕೃಷ್ಣ ಅಂತ ನಮ್ಮ ಮನಸ್ಸಿನಲ್ಲಿ ತಿಳಿ ಹೇಳುವುದಕ್ಕಾಗಿ, ವಿಶೇಷವಾಗಿ ಭಗವದ್ಗೀತೆಯನ್ನ ಓದಬೇಕಾದ್ರೆ, ಭಗವದ್ಗೀತೆಯ ಶ್ರವಣವನ್ನ ಮಾಡ್ಬೇಕಾದ್ರೆ ಆ ಕೃಷ್ಣನೇ ಭಗವಂತ ಅಂತ ನಾವು ಗೊತ್ತಾಗಬೇಕು. ಆದ್ದರಿಂದಲೇ ವ್ಯಾಸರು ಭಗವದ್ಗೀತೆಯಲ್ಲಿ ಕೃಷ್ಣನ ಮಾತಿಗೆ ಶ್ರೀ ಭಗವಾನುವಾಚ ಅಂತ ಹೇಳ್ತಾರೆ. ಅದೇ ರೀತಿ ಶ್ರೀಮದ್ ಭಾಗವತದ ಗ್ರಂಥದಲ್ಲಿ 140 ಬಾರಿ ಕಾಣಿಸ್ಕೊಂಡಿದೆ ಯಾವ ಶಬ್ದ? ಶ್ರೀ ಭಗವಾನುವಾಚ. ಸೊ ಇವಾಗ ಸಂಪತ್ತಿನ ವಿಷಯದಲ್ಲಿ ನಾವು ನೋಡ್ಬೇಕಂದ್ರೆ ನೋಡಿ, ನಾನು ಒಬ್ಬ ಲಖಪತಿ ಆಗಿರ್ಬೋದು, ನನ್ನಲ್ಲಿ ಲಕ್ಷಾನುಗಟ್ಟಲೆ ರೂಪಾಯಿಗಳು ಇರ್ಬೋದು, ಅಥವಾ ನಾನು ಕೋಟ್ಯಾಧಿಪತಿ ಆಗಿರ್ಬೋದು, ನನ್ನ ಹತ್ರ ಕೋಟ್ಯಾನುಗಟ್ಟಲೆ ರೂಪಾಯಿಗಳಿರ್ಬೋದು. ಇವತ್ತಿನ ಕಾಲದಲ್ಲಿ ಲಖಪತಿ ಅಂತ ಹೇಳಿದ್ರೆ ಅವರು ಕೂಡ ಪ್ರಾಯಶಃ ಭಿಕ್ಷುಕರಾಗಿ ಎಲ್ಲರೂ ನೋಡ್ತಾರೆ. ಯಾಕೆಂದ್ರೆ ಲಕ್ಷ ಅನ್ನೋದು ಎಷ್ಟು ಸಾಮಾನ್ಯವಾದಂತ ಮಾತಾಗ್ಬಿಟ್ಟಿದೆ, ವಿಶೇಷವಾಗಿ ಬೆಂಗಳೂರಂತಹ ನಗರದಲ್ಲಿ ಅಂತ ಹೇಳಿದ್ರೆ ಆ ಲಖಪತಿ ಅಂತರೂ ಕೂಡ ಅದಕ್ಕೆ ಏನು ಬೆಲೆ ಇಲ್ಲ ಅಲ್ಲ. ಲಖಪತಿ ಅಂದ್ರೆ ಅವನು ಒಬ್ಬ ಬಹಳ ಬಡವ ಅಂತ ನೋಡ್ತಾರೆ. ಕೋಟ್ಯಾಧಿಪತಿ ಅಂದ್ರೆ ಓಕೆ ಅಂತ ನೋಡ್ತಾರೆ. ಆದ್ರೆ ಇನ್ನೊಬ್ಬ ಹೇಳ್ಬೋದು ನಾನು ಅರಬಪತಿ ಅಂತ. ಉದಾಹರಣೆಗೆ ಅಂಬಾನಿ ಅಂತವ್ರು, ಅದಾನಿ ಅಂತವ್ರು ನಾನು ಅರಬಪತಿ ಅಂತ ಹೇಳ್ಬೋದು.
ಆದ್ರೆ ಯಾರು ಕೂಡ ನಾನು ಲಕ್ಷ್ಮೀಪತಿ ಅಂತ ಹೇಳೋದಕ್ಕಾಗೋದಿಲ್ಲ. ಲಕ್ಷ್ಮೀಪತಿ ಅಂತ ಹೇಳೋಕ್ಕಾಗೋದು ಕೇವಲ ನಾರಾಯಣ ಮಾತ್ರ ಅಲ್ವಾ. ಶ್ರೀಮನ್ ನಾರಾಯಣನೇ ಲಕ್ಷ್ಮೀಪತಿ. ಲಕ್ಷ್ಮಿ ಅಂದ್ರೆ ಏನು? ಎಲ್ಲಾ ರೀತಿಯಾದಂತ ಸಂಪತ್ತಿಗೆ ನಾವು ಲಕ್ಷ್ಮಿ ಅಂತ ಹೇಳ್ತೇವೆ. ಸೊ ಇವಾಗ ಅಂಬಾನಿ ಹತ್ರ ನಾವು ನೆನೆಸ್ಕೊಳ್ಳೋದಕ್ಕೂ ಆಗದೆ ಇರೋಷ್ಟು ಅವನ ಹತ್ರ ಸಂಪತ್ತು ಇರ್ಬೋದು. ಆದರೆ ಜಗತ್ತಿನ ಎಲ್ಲಾ ಸಂಪತ್ತಿಗೂ ಅವನೇ ಒಡೆಯ ಅಂತ ಅವನು ತನ್ನನ್ನೇ ತಾನು ಹೇಳ್ಕೊಡೋದಕ್ಕೆ ಆಗೋದಿಲ್ಲ. ನನ್ನ ಹತ್ರ ಸಂಪತ್ತಿದೆ, ಅದರ ಸಂಪತ್ತಿನ ಒಡೆಯ ಅವನಲ್ಲ. ಅಲ್ಲ, ಅದಾನಿ ಅಥವಾ ಉದಾಹರಣೆಗೆ ಅದಾನಿ ಅನ್ನೋವನು ಬಹಳ ಕೋಟ್ಯಾಧಿಪತಿಗಿಂತ ಹೆಚ್ಚು ಏನಿದೆಯೋ ಅದು ಅವನು. ಆದ್ರೆ ನನ್ನ ಸಂಪತ್ತಿಗೆ ಒಡೆಯ ಅವನ ಅಲ್ಲ, ಅವನ ಸಂಪತ್ತಿ ಏನಿದೆ ಅದಕ್ಕೆ ಮಾತ್ರ ಒಡೆಯ. ಆದ್ರೆ ಜಗತ್ತಿನ ಎಲ್ಲಾ ಸಂಪತ್ತಿಗೂ ಒಡೆಯನಾದಂತವನು ಕೇವಲ ಲಕ್ಷ್ಮೀಪತಿ ಆದಂತಹ ನಾರಾಯಣ ಅಲ್ಲ. ಸೊ ಅದೇ ರೀತಿ ಮುಂದಕ್ಕೆ ಒಂದೊಂದಾಗಿ ಹೇಳ್ತಾ ಹೋಗ್ತಾರೆ. ಮುಂದಿನ ಸ್ಲೈಡ್ಗೆ ಹೋಗ್ಬೋದಾ? ಇವಾಗ ನೋಡಿ, ಯಾರು ಬಹಳ ಸುಂದರವಾಗಿರ್ತಾರೆ, ಸೌಂದರ್ಯ ಅನ್ನೋದು ಅವರಲ್ಲಿ ನೆಲೆಸ್ತದೆ. ಐಶ್ವರ್ಯ ರಾಯಿ, ಮಾಧುರಿ ದೀಕ್ಷಿತ್ ಯಾರೋ ಬಹಳ ಸುಂದರವಾಗಿರ್ತಾರೆ, ಆದ್ರೆ ಜಗತ್ತಿನ ಎಲ್ಲಾ ಸೌಂದರ್ಯ ಅವರಲ್ಲಿ ಇದೆ ಅಂತ ಇಲ್ಲ. ಅದೇ ರೀತಿ ಸಂಪತ್ತು, ಬಿಲ್ ಗೇಟ್ಸ್ ಹತ್ರ ಬಹಳ ಸಂಪತ್ತಿರ್ಬೋದು, ಆದ್ರೆ ಎಲ್ಲಾ ಸಂಪತ್ತಿಗೆ ಅವನು ಒಡೆಯ ಅಲ್ಲ. ಮುಂದಕ್ಕೆ ಅಲ್ಲ, ಇವಾಗ ಜ್ಞಾನ, ಐನ್ಸ್ಟೀನ್ ಅವನಿಗೆ ಬಹಳ ಜ್ಞಾನ ಇತ್ತು, ಆದ್ರೆ ಜಗತ್ತಿನ ಎಲ್ಲಾ ಜ್ಞಾನಕ್ಕೂ ಅವನೇ ಸ್ರೋತ, ಅಂದ್ರೆ ಅವನೇ ಸೋರ್ಸ್ ಅಲ್ಲ. ಮುಂದಕ್ಕೆ ಅದೇ ರೀತಿ ಸಾಮರ್ಥ್ಯ ಅಲ್ಲ, ದೈಹಿಕವಾಗಿ ಸಾಮರ್ಥ್ಯ ಗ್ರೇಟ್ ಖಾಲಿ, ಅವನಲ್ಲಿ ಬಹಳ ದೈಹಿಕವಾದ ಶಕ್ತಿ ಇದೆ, ಆದ್ರೆ ಎಲ್ಲಾ ಶಕ್ತಿಗೂ ಅವನೇ ಮೂಲ ಕಾರಣ ಅಲ್ಲ. ಮತ್ತೆ ಈ ಎಲ್ಲಾ ಐಶ್ವರ್ಯಗಳು ಏನಿದೆ ಜನರಲ್ಲಿ ಕೇವಲ ಒಂದಷ್ಟು ಸಮಯಕ್ಕೆ ಮಾತ್ರ ಇರ್ತದೆ ಅಲ್ವಾ. ಐಶ್ವರ್ಯ ರಾಯ್ ಬಹಳ ಸುಂದರಿ ಆಗಿರ್ಬೋದು, ಆದ್ರೆ ಶಾಶ್ವತ ಕಾಲದವರೆಗೂ ಅವಳು ಸುಂದರಿ ಆಗಿರೋಕ್ಕಾಗೋದಿಲ್ಲ. ಇವಾಗ ಮಹಾತ್ಮ ಗಾಂಧಿ ಅವರ ಖ್ಯಾತಿ ಬಹಳ ಜಗತ್ ಪ್ರಸಿದ್ಧವಾಗಿತ್ತು, ಆದ್ರೆ ಇವತ್ತು ಅಷ್ಟು ಖ್ಯಾತಿ ಇಲ್ಲದೆ ಇರ್ಬೋದು. ಇಲ್ಲಿರ್ಲಿ, ಒಂದೇ ನಿಮಿಷ ಇಲ್ಲೇ ಇರ್ಲಿ, ಒಂದೇ ನಿಮಿಷ, ಹಿಂದಿನ ಸ್ಲೈಡ್ ಹೋಗ್ತೀರಾ? ಸೊ ಅದೇ ರೀತಿಯಲ್ಲಿ ಜ್ಞಾನದಲ್ಲಿ ನಾವು ನೋಡ್ಬೋದು, ಬಹಳಷ್ಟು ಜ್ಞಾನದಲ್ಲಿ ಅತಿರೇಕದಲ್ಲಿ ನಾವು ನೋಡ್ಬೋದು. ನಮ್ಮ ವಿಜ್ಞಾನಿಗಳಲ್ಲಿ ಅಥವಾ ವೈರಾಗ್ಯದಲ್ಲಿ ನಾವು ನೋಡ್ತೇವೆ. ಇವತ್ತಿಗೂ ಕೂಡ ಆ ವೈರಾಗ್ಯಗಳ ಪ್ರತಿ ನಮ್ಗೆ ಆಕರ್ಷಣೆ ಬರ್ತದೆ. ಯೂಟ್ಯೂಬ್ ನಲ್ಲಿ ಎಷ್ಟೊಂದು ಜನ ವೈರಾಗ್ಯಗಳು ಅಂತ ಅನ್ನಿಸ್ಕೊಂಡವರು ಇವತ್ತು ಕೋಟ್ಯಾನುಗಟ್ಟಲೆ ಹಣವನ್ನ ಗಳಿಸ್ತಾ ಇದ್ದಾರೆ. ಏನಕ್ಕೆ ವೈರಾಗ್ಯಗಳು ಆ ರೀತಿಯಾಗಿ ಆಕರ್ಷಿತರಾಗ್ತಾರೆ? ಏಕೆಂದ್ರೆ ವೈರಾಗ್ಯ ಅನ್ನೋದು ಕೂಡ ಒಂದು ಐಶ್ವರ್ಯ. ಇವಾಗ ಮುಂದಕ್ಕೆ ಹೋಗ್ಬೋದಾ? ಮುಂದಿನ ಸ್ಲೈಡ್ ಹೋಗಿ. ಸೊ ಇಲ್ಲಿ ಒಂದು ಮುಖ್ಯವಾದಂತಹ ವಿಷಯವನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ಭಗವದ್ಗೀತೆಯ 15ನೇ ಅಧ್ಯಾಯದ 1ನೇ ಶ್ಲೋಕವನ್ನ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಭಗವದ್ಗೀತೆಯ 15ನೇ ಅಧ್ಯಾಯಕ್ಕೆ ಪುರುಷೋತ್ತಮ ಯೋಗ ಅಂತ ಹೆಸರು. ಅದರ 1ನೇ ಶ್ಲೋಕದಲ್ಲಿ ವಾಸ್ತವಿಕವಾದಂತ ಐಶ್ವರ್ಯ ಮತ್ತೆ ತಾತ್ಕಾಲಿಕವಾದಂತ ಐಶ್ವರ್ಯದ ಮಧ್ಯೆ ಇರುವಂತಹ ವ್ಯತ್ಯಾಸವನ್ನ ಬಹಳ ಅದ್ಭುತವಾಗಿ ವರ್ಣಿಸ್ತಾನೆ ಕೃಷ್ಣ. ಊರ್ಧ್ವ ಮೂಲಂ ಅಧಶಾಕಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದಸ ವೇದವಿತ್ ಅಂತ ಕೃಷ್ಣ ಹೇಳ್ತಾನೆ. ಇದಕ್ಕೆ ಏನರ್ಥ ಅಂತ ಹೇಳಿದ್ರೆ, ನೋಡಿ, ಒಂದು ಮರ ಇದೆ, ಅದಕ್ಕೆ ಬೇರು ಅನ್ನೋದು ಮೇಲ್ಗಡೆ ಇದೆ, ಮತ್ತೆ ಅದರ ಕೊಂಬೆಗಳು ಕೆಳಗಡೆ ಇದೆ. ಈ ರೀತಿ ಮರ ನೀವೆಲ್ಲರೂ ನೀವು ನೋಡಿದೀರಾ? ಬೇರು ಮೇಲೆ ಮತ್ತೆ ಕೊಂಬೆಗಳು ಒಳಗೆ, ಕೊಂಬೆಗಳು ಕೆಳಗೆ. ಆ ರೀತಿಯಾದಂತಹ ಮರವನ್ನ ಎಲ್ಲಾದ್ರೂ ನೋಡಕ್ ಸಾಧ್ಯನಾ? ನೋಡೋದಕ್ಕೆ ಸಾಧ್ಯ. ಎಲ್ಲಿ ಅಂತ ಹೇಳಿದ್ರೆ ನೋಡಿ, ಚಿತ್ರದಲ್ಲಿ ನೀವು ನೋಡ್ಬೋದು, ಯಾವ್ದಾದ್ರೂ ಒಂದು ಮರ ಒಂದು ಕೆರೆಯ ತೀರದಲ್ಲಿ ಅಥವಾ ಒಂದು ನದಿಯ ತೀರದಲ್ಲಿ ಇದೆ ಅಂತ ಇಟ್ಕೊಳ್ಳಿ, ಮತ್ತೆ ಆ ಮರದ ಪ್ರತಿಬಿಂಬ ಕೆರೆಯಲ್ಲಿ ಅಥವಾ ನದಿಯಲ್ಲಿ ಬರ್ತಾ ಇದೆ ಅಂತ ಹೇಳಿದ್ರೆ, ಆ ಪ್ರತಿಬಿಂಬದಲ್ಲಿ ನೀವು ನೋಡ್ಬೇಕಾದ್ರೆ ಆ ಬೇರು ಮೇಲ್ಗಡೆ ಇರುತ್ತೆ, ಮತ್ತೆ ಕೊಂಬೆಗಳು ಕೆಳಗಡೆ ಇರ್ತವೆ ಅಲ್ವಾ. ಸೊ ಅದೇ ರೀತಿಯಲ್ಲಿ ಈ ಜಗತ್ತು ಅನ್ನೋದೇನಿದೆ, ಆ ವಾಸ್ತವಿಕವಾದಂತಹ ಆಧ್ಯಾತ್ಮಿಕ ಜಗತ್ತೇನಿದೆ ಅದರ ಪ್ರತಿಬಿಂಬ ಅಂತ ಶಾಸ್ತ್ರ ಹೇಳುತ್ತೆ. ಆದ್ದರಿಂದಲೇ ಈ ಜಗತ್ತಿನಲ್ಲಿ ವಾಸ್ತವಿಕವಾದಂತಹ ವಸ್ತುವನ್ನ ನಾವು ಕಂಡ್ರೂ ಕೂಡ ಅದು ಕೇವಲ ತಾತ್ಕಾಲಿಕ. ಯಾವ್ದಾದ್ರೂ ಒಬ್ಬ ವ್ಯಕ್ತಿ ಆ ನಿಜವಾದಂತಹ ಮರದಲ್ಲಿ ಇರುವಂತಹ ಮಾವಿನ ಹಣ್ಣನ್ನ ಅವನು ಹುಡುಕಕ್ ಹೋಗಿ ಆ ಪ್ರತಿಬಿಂಬದಲ್ಲಿ ಹುಡುಕಿದ್ರೆ ಅವನಿಗೆ ಸಿಗೋದಿಲ್ಲ ಅಲ್ಲ. ಅವನು ಕೆರೆಯ ತೀರದಲ್ಲಿ ಇರ್ತಕ್ಕಂತ ಮರದ ಮೇಲೇನೆ ಆ ಹಣ್ಣನ್ನ ಹುಡುಕ್ಬೇಕೆ ಹೊರತು ಕೆರೆಯಲ್ಲಿ ಇರುವಂತಹ ಪ್ರತಿಬಿಂಬದಲ್ಲಿ ಆ ಹಣ್ಣನ್ನ ಹುಡುಕಿದ್ರೆ ಅವನಿಗೆ ಸಿಗೋದಿಲ್ಲ ಅಲ್ವಾ. ಅದೇ ರೀತಿಯಲ್ಲಿ ಈ ಜಗತ್ತಿನಲ್ಲಿ ಇರುವಂತಹ ಯಾವ ಐಶ್ವರ್ಯಗಳಿವೆ ಅದೆಲ್ಲವೂ ಸತ್ಯ, ಆದ್ರೆ ಅದು ತಾತ್ಕಾಲಿಕ ಮಾತ್ರ. ಯಾರಲ್ಲಿ ಕೂಡ ಐಶ್ವರ್ಯ ಅನ್ನೋದು ಯಾವುದೇ ಐಶ್ವರ್ಯ ಆಗಿರ್ಬೋದು, ಯಾರು ಐಶ್ವರ್ಯಗಳಲ್ಲಿ ಯಾವುದೇ ಒಂದು ಐಶ್ವರ್ಯ ಆದ್ರೂ ಕೂಡ
ಶಾಶ್ವತ ಕಾಲದವರೆಗೆ ನೆಲೆಸೋದಕ್ಕೆ ಸಾಧ್ಯವಿಲ್ಲ ಅಂತ ಶಾಸ್ತ್ರ ಹೇಳುತ್ತೆ. ಅದನ್ನ ಮೊದಲು ನಾವು ಅರ್ಥ ಮಾಡ್ಕೋಬೇಕು. ಸೊ ಭಗವಂತನಲ್ಲಿ ಇರುವಂತಹ ಯಾವ ಐಶ್ವರ್ಯ ಇದೆ ಅದೇ ನಮ್ಮಲ್ಲಿ ಅಂದ್ರೆ ಈ ಜಗತ್ತಿನ ಜನರಲ್ಲಿ ಕಾಣಿಸ್ಕೊಳ್ತದೆ. ಆದರೆ ಆ ಭಗವಂತನಲ್ಲಿರುವಂತಹ ಐಶ್ವರ್ಯಕ್ಕೂ ಈ ಜಗತ್ತಿನಲ್ಲಿ ಇರುವಂತಹ ಐಶ್ವರ್ಯಕ್ಕೂ ಅಜಗಜಾಂತರವಾದಂತಹ ವ್ಯತ್ಯಾಸ. ಎರಡು ರೀತಿಯಲ್ಲಿ, ಎರಡು ವಿಷಯಗಳಲ್ಲಿ ಮುಖ್ಯವಾಗಿರ್ತಕ್ಕಂತಹ ವ್ಯತ್ಯಾಸ. ಮೊದಲನೇದು, ಭಗವಂತನಲ್ಲಿ ಸಂಪೂರ್ಣ ಪ್ರಮಾಣದಲ್ಲಿ ಆ ಐಶ್ವರ್ಯ ನೆಲೆಸ್ತದೆ. ಯಾವುದೇ ಐಶ್ವರ್ಯವಾಗಿರಬಹುದು ಅಥವಾ ವೀರ್ಯ ಆಗಿರ್ಬೋದು, ದೈಹಿಕವಾದಂತಹ ಸೌಂದರ್ಯ ಆಗಿರ್ಬೋದು, ಅಥವಾ ಈ 6 ಐಶ್ವರ್ಯಗಳಲ್ಲಿ ಯಾವುದೇ ಒಂದು ಐಶ್ವರ್ಯ, ಸಂಪತ್ತಾಗಿರ್ಬೋದು, ವೀರ್ಯ ಆಗಿರ್ಬೋದು, ಎಲ್ಲವೂ ಕೂಡ ಸಂಪೂರ್ಣ ಪ್ರಮಾಣದಲ್ಲಿ ಭಗವಂತನಲ್ಲಿ ಇರ್ತದೆ. ಅದು ಮೊದಲನೇ ವಿಷಯ. ಎರಡನೇ ವಿಷಯ ಏನು ಅಂತ ಹೇಳಿದ್ರೆ, ಅದು ಭಗವಂತನಲ್ಲಿ ಶಾಶ್ವತ ಕಾಲದವರೆಗೆ ಇರ್ತದೆ. ಎಂದಿಗೂ ಕೂಡ ಭಗವಂತನಲ್ಲಿ ಆ ಐಶ್ವರ್ಯವು ಕ್ಷಯವಾಗೋದಿಲ್ಲ ಅಥವಾ ಕ್ಷೀಣವಾಗೋದಿಲ್ಲ ಅಥವಾ ಕಡಿಮೆವಾಗೋದಿಲ್ಲ. ಅದು ಶಾಶ್ವತ ಕಾಲದವರೆಗೂ ಅದೇ ಪ್ರಮಾಣದಲ್ಲಿ ಇರ್ತದೆ. ಆದ್ರೆ ಈ ಜಗತ್ತಿನ ಜೀವಿಗಳಲ್ಲಿ ಅದು ಕ್ಷೀಣವಾಗ್ತಾ ಹೋಗುತ್ತೆ. ಮತ್ತೆ ಅದು ಕೇವಲ ತಾತ್ಕಾಲಿಕವಾಗಿ ಮಾತ್ರ ಇರ್ತದೆ. ಅಲ್ಲ, ಯೌವನದಲ್ಲಿ ಐಶ್ವರ್ಯಗಳು ಎಲ್ಲವೂ ಕೂಡ ಬರ್ತದೆ, ಆದ್ರೆ ಮುಪ್ಪಿನಲ್ಲಿ ಎಲ್ಲವೂ ಕೂಡ ಕ್ಷೀಣವಾಗಿ ಕೊನೆಗೊಳ್ಬಿಡ್ತದೆ. ಅಲ್ಲ, ಅದನ್ನ ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಇವಾಗ ಮುಂದಿನ ಸ್ಲೈಡ್ ಹೋಗ್ಬೋದಾ? ಸೊ ಭಗವಂತನ 6 ಐಶ್ವರ್ಯಗಳ ಬಗ್ಗೆ ಇಲ್ಲಿ ಮತ್ತೆ ಕೊಟ್ಟಿದ್ದಾರೆ. ಯಾವುದದು? ನೀವು ಮತ್ತೆ ಇಲ್ಲಿ ನೋಡ್ಬೋದು. ಸೌಂದರ್ಯ, ಸಂಪತ್ತು, ಅದಾದ್ಮೇಲೆ ಜ್ಞಾನ, 4ನೇದು ಸಾಮರ್ಥ್ಯ ಅಥವಾ ದೈಹಿಕ ಬಲ, ಆಮೇಲೆ 5ನೇದು ಖ್ಯಾತಿ ಅಥವಾ ಪ್ರಸಿದ್ಧಿತನ, ಆಮೇಲೆ ಕೊನೆಯದಾಗಿ ವೈರಾಗ್ಯ. ಅಲ್ಲ, ಸೊ ಈ ಒಂದೊಂದಕ್ಕೂ ಕೂಡ ಭಗವಂತನಲ್ಲಿ ಹೇಗೆ ಇದೆ ಅನ್ನೋದಕ್ಕೆ ಇಲ್ಲಿ ಬಹಳಷ್ಟು ಚಿತ್ರಗಳನ್ನ ಈಗ್ತಾನೆ ಕೊಟ್ರು. ಅದನ್ನ ಸಂಕ್ಷಿಪ್ತವಾಗಿ ಹೇಳ್ಬೇಕಂದ್ರೆ, ಸೌಂದರ್ಯ, ಭಗವಂತನಲ್ಲಿ ಅಪ್ರತಿಮವಾದಂತಹ ಸೌಂದರ್ಯ. ಅಲ್ಲ, ಸೊ ಅದೇ ರೀತಿಯಲ್ಲಿ ಅದಾದ ಮೇಲೆ ಸಂಪತ್ತು, ಭಗವಂತನೇ ಲಕ್ಷ್ಮೀಪತಿ. ಲಕ್ಷ್ಮಿ ಅನೇಕಾನೇಕ, ಲಕ್ಷ್ಮಿ ಸಹಸ್ರ ಶತಕೋಟಿ ಸೇವ್ಯಮಾನಂ ಅಂತ ಬ್ರಹ್ಮ ಸಂಹಿತೆಯಲ್ಲಿ ಬರ್ತದೆ. ಲಕ್ಷ್ಮೀ ಸಹಸ್ರ ಶತ ಸಂಭ್ರಮ ಸೇವ್ಯಮಾನಂ. ಅನೇಕಾನೇಕ, ನೂರಾರು ಸಾವಿರಾರು ಲಕ್ಷ್ಮಿಯರು ಭಗವಂತನಿಗೆ ಸೇವೆಯನ್ನ ಮಾಡ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ, ಭಗವಂತನೇ ಎಲ್ಲಾ ಸಂಪತ್ತಿಗೆ ಒಡೆಯ. ಅದಾದ ಮೇಲೆ 3ನೇದು ಬರ್ತದೆ ಜ್ಞಾನ. ನೋಡಿ, ಭಗವದ್ಗೀತೆಯ ಜ್ಞಾನವನ್ನ 5000 ವರ್ಷಗಳ ಹಿಂದೆ ಕೊಟ್ಟ ಅದೇ ಜ್ಞಾನವನ್ನ ಇವತ್ತು ಕೂಡ ನಾವು ಓದ್ತಾ ಇದ್ದೇವೆ. ಭಗವಂತ ಬ್ರಹ್ಮನಿಗೆ ಬ್ರಹ್ಮ ಸಂಹಿತೆಯ ಜ್ಞಾನವನ್ನ ಸೃಷ್ಟಿಯ ಆರಂಭದಲ್ಲಿ ಕೊಟ್ಟಿದ್ದು ಅದೇ ಜ್ಞಾನವನ್ನ ಇವತ್ತು ಕೂಡ ನಾವು ಓದ್ತಾ ಇದ್ದೇವೆ. ಇವತ್ತಿನ ನ್ಯೂಸ್ ಪೇಪರ್ನ ನಾಳೆ ಕೂಡ ನಾವು ಓದೋದಿಲ್ಲ. ಆದ್ರೆ ಭಗವಂತ 5000 ವರ್ಷಗಳ ಹಿಂದೆ ಸೃಷ್ಟಿ ಆರಂಭದಲ್ಲಿ ಕೊಟ್ಟಂತ ಜ್ಞಾನವನ್ನ ಇವತ್ತು ನಾವು ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಅದೇ ರೀತಿ 4ನೇದು ಯಾವುದು? ಸಾಮರ್ಥ್ಯ. ನೋಡಿ, 7 ವರ್ಷದ ವಯಸ್ಸಿನಲ್ಲಿ ಕೃಷ್ಣ ಅವನ ಎಡಗೈಯಿನ ಕಿರುಬೆರಳಿನ ಮೇಲೆ, ಅಲ್ಲ, ಎಡಗೈಯಿನ ಕಿರುಬೆರಳಿನ ಮೇಲೆ ಅವನು ಗೋವರ್ಧನಗಿರಿಯನ್ನ ಎತ್ತಾನೆ. ಇದು ಅವನ ಐಶ್ವರ್ಯದ ಪ್ರತೀಕ. ಅಲ್ಲ, ಅವನ ಐಶ್ವರ್ಯದ ಪ್ರತೀಕ. ಅಲ್ಲ, ಒಂದೇ ನಿಮಿಷ. ಓಕೆ, ಸ್ಪಾಟ್ಲೈಟ್ ಮಾಡಿರ್ಲಿಲ್ಲ, ಅದಕ್ಕೆ ನಾನು ಕಾಣಿಸ್ತಾ ಇರಲಿಲ್ಲ ಅನ್ಸುತ್ತೆ ಎಷ್ಟೊಂದು ಜನರಿಗೆ. ಇವಾಗ ಸ್ಪಾಟ್ಲೈಟ್ ಮಾಡಿದ್ದೀನಿ. ಸೊ ಸಾಮರ್ಥ್ಯ, ಅವನ ದೈಹಿಕ ಸಾಮರ್ಥ್ಯ ಕೂಡ ಅಪ್ರತಿಮವಾದಂತಹದ್ದು. 5ನೇದು ಅದಾದ್ಮೇಲೆ ಬರ್ತದೆ ಖ್ಯಾತಿ, ಪ್ರಸಿದ್ಧಿತನ. ಅಲ್ಲ, ಕೃಷ್ಣ ಎಂಬಂತಹ ಶಬ್ದಕ್ಕೆ ಏನು ಅರ್ಥ ಅಂತ ಹೇಳಿದ್ರೆ, ಕರ್ಷತಿ ಇತಿ ಕೃಷ್ಣ. ಅಂದ್ರೆ ಯಾರು ನಮ್ಮೆಲ್ಲರನ್ನ, ಕೇವಲ ನಮ್ಮೆಲ್ಲರನ್ನ ಮಾತ್ರ ಅಲ್ಲ, ವೃಂದಾವನದಲ್ಲಿ ಕೃಷ್ಣ ಕೇವಲ ಬಾಲಕರನ್ನ ಮಾತ್ರ ಅಲ್ಲ, ಕೇವಲ ಗೋಪಿಕಾಸ್ತ್ರೀಯರನ್ನ ಮಾತ್ರವಲ್ಲ, ಆ ಹಸುಗಳನ್ನ ಕೂಡ, ಆ ಮಯೂರ ಅಂದ್ರೆ ನವಿಲುಗಳನ್ನ ಕೂಡ, ಎಲ್ಲಾ ಜಾತಿಯವರನ್ನೂ ಕೂಡ ಕೃಷ್ಣ ತನ್ನ ಕಡೆಗೆ ಸೆಳೆದುಕೊಳ್ತಾನೆ. ಆದ್ದರಿಂದಲೇ ಅವನಿಗೆ ಏನಂತ ಹೆಸರು? ಕೃಷ್ಣ. ಕೃಷ್ಣ ಅಂತ ಹೇಳಿದ್ರೆ ಎಲ್ಲರನ್ನ ತನ್ನ ಕಡೆಗೆ ಸೆಳೆದುಕೊಳ್ಳುವಂತಹವನು, ಅವನಿಗೆ ಕೃಷ್ಣ. ಅಲ್ಲ, ಸೊ ಅದೇ ರೀತಿ ಕೊನೆಯದಾಗಿ ವೈರಾಗ್ಯ. ನೋಡಿ, ಕೃಷ್ಣ ಅಷ್ಟು ಉನ್ನತವಾದಂತ ಸ್ಥಾನದಲ್ಲಿದ್ರೂ ಕೂಡ ಯಾವಾಗ ಸುಧಾಮ ದ್ವಾರಕೆಗೆ ಬರ್ತಾನೆ, ಅವನ ಪಾದ ಪೂಜೆಯನ್ನ ಮಾಡ್ತಾನೆ. ಅದೇ ರೀತಿ ಕುರುಕ್ಷೇತ್ರದಲ್ಲಿ ಕೃಷ್ಣ ಯಾವ ಒಂದು ಸೇವೆಯನ್ನ ಮಾಡ್ತಾನೆ ಅಂದ್ರೆ, ಪಾರ್ಥ ಸಾರಥಿ. ಪಾರ್ಥ ಅಂದ್ರೆ ಅರ್ಜುನ, ಅರ್ಜುನನಿಗೆ ಸಾರಥಿಯ ಡ್ರೈವರ್ ಸೇವೆಯನ್ನ ಮಾಡ್ತಾನೆ. ಇದು ಭಗವಂತನ ವೈರಾಗ್ಯ. ಆಯ್ತಾ? ಸೊ ಇದು ಭಗವಂತನ 6 ಐಶ್ವರ್ಯಗಳು. ಇವಾಗ ಮುಂದಕ್ಕೆ ಹೋಗೋಣ. ಮುಂದಕ್ಕೆ ಏನ್ ಬರ್ತದೆ ಅಂತ ಹೇಳಿದ್ರೆ,
ಇದ್ರ ಬಗ್ಗೆ ಆಗ ಚರ್ಚೆ ಆಗಿದೆ. ಮುಂದಿನ ಸ್ಲೈಡ್ ಹೋಗ್ಬೋದು. ಸೊ ಈ ಶ್ಲೋಕದಲ್ಲಿ ಮತ್ತೊಂದು ಅದ್ಭುತವಾದಂತಹ ಶ್ಲೋಕ, 10ನೇ ಅಧ್ಯಾಯದ ಶ್ಲೋಕ ಇದು. ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವ ತತ್ತದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ. ನೋಡಿ, ಈ ಲೋಕದಲ್ಲಿ ನನ್ನ ಐಶ್ವರ್ಯಗಳಲ್ಲಿ ಒಂದೇ ಒಂದು ಸಣ್ಣ ಪ್ರಮಾಣದ ಒಂದು ಕಿಡಿ ಅಂದ್ರೆ ಸ್ಪಾರ್ಕ್, ಅದನ್ನ ಯಾರಲ್ಲಾದ್ರೂ ನೋಡಿದ್ರೆ ನೀವು, ಆವಾಗ ಅವರ ಪ್ರತಿ ನಿಮ್ಗೆ ಆಕರ್ಷಣೆ ಅನ್ನೋದು ಬರುತ್ತೆ. ಈಗ ತನ ನಾವೇನ್ ಚರ್ಚೆ ಮಾಡಿದ್ವಿ ಅದಕ್ಕೆ ಮೂಲವಾದಂತಹ ಶ್ಲೋಕ ಯಾವುದು ಅಂದ್ರೆ ಇದೇ ಶ್ಲೋಕ. ಸೊ ಕೃಷ್ಣ ಏನ್ ಹೇಳ್ತಾನೆ ಅಂದ್ರೆ, ಈ ಜಗತ್ತಿನಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯ ಪ್ರತಿ ನಮ್ಗೆ ಆಕರ್ಷಣೆ ಬರುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯವಾದಂತಹದ್ದು ಏನು ಅಂತ ಹೇಳಿದ್ರೆ, ಆ ಭಗವಂತನಲ್ಲಿ ಕಾಣಿಸಿಕೊಳ್ಳುವಂತಹ ಐಶ್ವರ್ಯ ಒಂದು ಸಣ್ಣ ಪ್ರಮಾಣದಲ್ಲಿ ಅವರಲ್ಲಿ ಇದೆ ಅಂತ ಅರ್ಥ. ಮತ್ತೆ ಅದು ಹೇಗೆ ಇದೆ ಅಂದ್ರೆ ಪ್ರತಿಬಿಂಬದ ರೂಪದಲ್ಲಿ ಅವರಲ್ಲಿ ಕಾಣಿಸ್ತಾ ಇದೆ. ಎಷ್ಟೊಂದ್ಸತಿ ನಮ್ಗೆ ಪ್ರತಿಬಿಂಬಕ್ಕೆ ಕೂಡ ನಮ್ಗೆ ಆಕರ್ಷಣೆ ಬರುತ್ತೆ ಅಲ್ವಾ? ಎಷ್ಟೊಂದ್ಸತಿ ನಮ್ಮನ್ನೇ ನಾವು ಕನ್ನಡಿಯಲ್ಲಿ ನೋಡ್ಕೊಳ್ಬೇಕಾದ್ರೆ ನಾನು ಇಷ್ಟೊಂದು ಸುಂದರವಾಗಿದ್ದೀನಾ ಅಂತ ನಮ್ಗೆ ಅನ್ಸುತ್ತೆ ಅಲ್ಲ? ಸೊ ಅದೇ ರೀತಿಯಲ್ಲಿ ಪ್ರತಿಬಿಂಬದ ರೂಪದಲ್ಲಿ ಅದು ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಮುಂದಕ್ಕೆ ಹೋಗೋಣ. ಮುಂದೆ ಇವಾಗ ನಾವು 2ನೇ ಅಂಶಕ್ಕೆ ಬರ್ತಾ ಇದ್ದೀವಿ, ಆಯ್ತಾ? 2ನೇ ಅಂಶ ಅಂದ್ರೆ ಏನು? ಯಾವ ಮನೋಭಾವನೆಯನ್ನ ನಾವು ನಮ್ಮ ಜೀವನದಲ್ಲಿ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ಳಬೇಕು ಭಗವಂತನ ಪ್ರತಿ. ಭಗವಂತ ಅಂದ್ರೆ ಯಾರು ಅಂತ ಇದುವರೆಗೆ ನಾವು ಅರ್ಥ ಮಾಡ್ಕೊಂಡ್ವಿ. ಇವಾಗ ಭಗವಂತನ ಪ್ರತಿ ಯಾವ ಮನೋಭಾವನೆಯನ್ನ ನಾವು ಕಲ್ಪಿಸಿಕೊಳ್ಳಬೇಕು? ಯಾರ್ದೋ ಅನ್ಮ್ಯೂಟ್ ಮಾಡ್ಬೇಕನ್ಸುತ್ತೆ. ಓಕೆ, ಇವಾಗ ಸರಿ. ಸೊ ಭಗವಂತನ ಪ್ರತಿ ಯಾವ ಮನೋಭಾವನೆ ಇರ್ಬೇಕು ನಮ್ಗೆ? ಭಗವಂತ ಯಾರು? ಈ 6 ಐಶ್ವರ್ಯಗಳು ಸಂಪೂರ್ಣವಾಗಿ ಯಾರಲ್ಲಿರ್ತದೆ? ಅವನು ಭಗವಂತ. ಇವಾಗ ಭಗವಂತ ಮತ್ತೆ ನಮ್ಮ ನಡುವೆ ಇರತಕ್ಕಂತ ಸಂಬಂಧ ಯಾವ ರೀತಿಯಾದಂತಹ ಸಂಬಂಧ, ಮತ್ತೆ ಅದನ್ನ ಹೇಗೆ ಕಲ್ಪಿಸಿಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ, ಆಯ್ತಾ? ಸೊ ದೇವರು ಸರ್ವೋಚ್ಚವಾದಂತಹ ವ್ಯಕ್ತಿ, ಆದ್ರೆ ನಾನು ಯಾರು? ನಾನು ಕೂಡ ನಿಯಂತ್ರಕನ ಅಥವಾ ನಾನು ನಿಯಂತ್ರಿಸಲ್ಪಟ್ಟವನ? ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಅಲ್ಲ? ಸೊ ಭಗವಂತ ಸರ್ವ ನಿಯಂತ್ರಕ, ಎಲ್ಲರನ್ನ ನಿಯಂತ್ರಣ ಮಾಡುವಂತಹ ವ್ಯಕ್ತಿ. ಆದರೆ ನಾನು ಯಾರಿದ್ದೀನಿ? ನಾನು ಕೂಡ ನಿಯಂತ್ರಕನಾಗಿದ್ದೀನಾ ಅಥವಾ ನಾನು ನಿಯಂತ್ರಿಸಲ್ಪಟ್ಟವನ? ಇವಾಗ ನೋಡಿ, ಈ ಜಗತ್ತಿನಲ್ಲಿ ಸಾಮಾನ್ಯವಾಗಿ ನೋಡ್ಬೇಕಾದ್ರೆ ಎಲ್ಲಾ ಕಡೆಯಲ್ಲೂ ನಾವೇನ್ ನೋಡ್ತೀವಿ ಅಂತ ಹೇಳಿದ್ರೆ, ಅನೇಕ ಜನರು ಇರ್ತಾರೆ. ಆ ಅನೇಕ ಜನರಿಗೆ ಒಬ್ಬ ಬಾಸ್ ಎಂಬಂತೆ ಇರ್ತಾನೆ, ಒಬ್ಬ ನಾಯಕನಂತೆ ಇರ್ತಾನೆ. ಉದಾಹರಣೆಗೆ ಶಾಲೆಯಲ್ಲಿ ಇಲ್ಲಿ ನೋಡಿ, ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಶಾಲೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿರಬಹುದು, ಆದ್ರೆ ಪ್ರಿನ್ಸಿಪಲ್ ಪ್ರಾಂಶುಪಾಲರು ಎನ್ನಿಸ್ಕೊಂಡವರು ಒಬ್ಬನೇ ಒಬ್ಬ ಅಥವಾ ಒಬ್ಬಳೇ ಒಬ್ಳು ವ್ಯಕ್ತಿ ಇರ್ತಾಳೆ ಅಲ್ಲ? ಅದೇ ರೀತಿಯಲ್ಲಿ ಒಂದು ಕಂಪನಿಯನ್ನ ತೆಗೆದುಕೊಂಡ್ರೆ, ಒಂದು ಕಾರ್ಯಾಲಯವನ್ನ ತೆಗೆದುಕೊಂಡ್ರೆ, ಆ ಕಂಪನಿಯಲ್ಲಿ ನೌಕರರು ಸಾವಿರಾರು ಅನೇಕ ಜನರು ನೌಕರರು ಇರ್ತಾರೆ, ಅಂದ್ರೆ ಕೆಲಸ ಮಾಡೋರು ಇರ್ತಾರೆ, ಕೆಲಸಗಾರರು ಇರ್ತಾರೆ. ಆದ್ರೆ ಸಂಬಳವನ್ನ ಕೊಡುವಂತ ವ್ಯಕ್ತಿ ಒಬ್ಬನೇ ಇರ್ತಾನೆ ಅಲ್ಲ? ಅದೇ ರೀತಿಯಲ್ಲಿ ಇವಾಗ ಒಂದು ದೇಶದಲ್ಲಿ ಕೋಟ್ಯಾನುಗಟ್ಟಲೆ ಜನರು ವಾಸ ಮಾಡ್ತಾರೆ, ಆದ್ರೆ ಅವರೆಲ್ಲರಿಗೆ ಒಬ್ಬನೇ ಒಬ್ಬ ಪ್ರಧಾನಮಂತ್ರಿ ಇರ್ತಾನೆ. ಇದರಿಂದ ನಾವ್ ಏನ್ ಅರ್ಥ ಮಾಡ್ಕೋಬಹುದು ಅಂತ ಹೇಳಿದ್ರೆ, ಇಲ್ಲಿ ಒಂದು ವಿಷಯ, ಮುಖ್ಯವಾದಂತ ವಿಷಯ ಬರುತ್ತೆ. ಉಪನಿಷತ್ತಿನಲ್ಲಿ ಒಂದು ಶ್ಲೋಕ ಬರುತ್ತೆ, ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಏಕೋ ಬಹೂನಾಂ ಯೋ ವಿದಧಾತಿ ಕಾಮಾನ್ ಅಂತ ಒಂದು ಶ್ಲೋಕ. ಈ ಶ್ಲೋಕ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಅನೇಕ ನಿತ್ಯರು ಇದ್ದಾರೆ. ನಿತ್ಯ ಅಂದ್ರೆ ಜೀವಾತ್ಮ ಕೂಡ ನಿತ್ಯ, ಪರಮಾತ್ಮ ಕೂಡ ನಿತ್ಯ. ಇದನ್ನು ನಾವು ಭಗವದ್ಗೀತೆಯಿಂದ ನಾವು ಅರ್ಥ ಮಾಡ್ಕೊಂಡಿದ್ದೇವೆ ಅಲ್ಲ? ಭಗವದ್ಗೀತೆಯ ಮೂಲಭೂತವಾದಂತಹ ವಿಷಯವೇ ಇದು. ಮೊದಲನೇ ವಿಷಯ ಭಗವದ್ಗೀತೆಯಲ್ಲಿ ಚರ್ಚೆ ಮಾಡುವಂತಹ ವಿಷಯ ಕೃಷ್ಣ ಏನು ಅಂತ ಹೇಳಿದ್ರೆ, ಜೀವ ಶಾಶ್ವತ ಅಲ್ವಾ? ಸೊ ಆ ಶಾಶ್ವತ ಜೀವಾತ್ಮರಲ್ಲಿ ಒಬ್ಬ ಜೀವಾತ್ಮ ಯಾರಿದ್ದಾನೆ, ಒಬ್ಬ ಆತ್ಮ ಯಾರಿದ್ದಾನೆ, ಅವನು ಪರಮಾತ್ಮ ಅಂತ ಅನ್ಸ್ಕೊತಾನೆ. ಅನೇಕ ನಿತ್ಯರು ಇದ್ದಾರೆ, ಅವರೆಲ್ಲರೂ ಜೀವಾತ್ಮರು, ಆದ್ರೆ ಅವರ ಪೈಕಿ ಒಬ್ಬ ಆತ್ಮ ಪರಮಾತ್ಮ ಅನ್ಸ್ಕೊತಾನೆ, ಅವನು ಸ್ವಲ್ಪ ವಿಭಿನ್ನನಾಗಿದ್ದಾನೆ ಅಲ್ಲ? ಸೊ ಅದೇ ರೀತಿ ಚೇತನಶ್ಚೇತನಾನಾಂ, ಅನೇಕ ಚೇತನರು ಇರ್ತಾರೆ, ಆದ್ರೆ ಆ ಚೇತನರಲ್ಲಿ ಒಬ್ಬ ಚೇತನ ಅವನು ಒಬ್ಬ ವಿಲಕ್ಷಣ ಚೇತನ ಅನಿಸ್ಕೊತಾನೆ ಅಲ್ಲ? ಸೊ ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಏಕೋ ಬಹೂನಾಂ ಯೋ ವಿದಧಾತಿ ಕಾಮಾನ್.
ಮತ್ತೆ ಬೇರೆ ಎಲ್ಲ ಜೀವಾತ್ಮರಿಗೆ, ಬೇರೆ ಎಲ್ಲ ನಿತ್ಯರಿಗೆ ಅಥವಾ ಬೇರೆ ಎಲ್ಲ ಚೇತನರಿಗೆ ಯಾರು ಅವರ ಕಾಮಗಳನ್ನ ಅಥವಾ ಅವರ ಬಯಕೆಗಳನ್ನ ಈಡೇರಿಸ್ತಾರೆ ಅಂತ ಹೇಳಿದ್ರೆ ಅದನ್ನ ಈಡೇರಿಸುವವನು ಈ ಶಾಶ್ವತವಾದಂತಹ ಚೇತನ ಅನ್ನೋದನ್ನ ಈ ಶ್ಲೋಕ ಹೇಳುತ್ತೆ. ಸೊ ಅದೇ ಒಂದು ಪರಿಸ್ಥಿತಿಯನ್ನ ಈ ಲೋಕದಲ್ಲಿ ಕೂಡ ನಾವು ನೋಡ್ತೇವೆ. ಸೊ ಪ್ಲೂರಲ್ ಸಬಾರ್ಡಿನೇಟ್ಸ್ ಅಂಡ್ ಒನ್ ಬಾಸ್, ಆ ರೀತಿಯಾದಂತಹ ಒಂದು ಪರಿಸ್ಥಿತಿಯನ್ನ ಎಲ್ಲಾ ಕಡೆಯಲ್ಲೂ ನಾವು ನೋಡ್ತೇವೆ ಈ ಜಗತ್ತಿನಲ್ಲಿ, ಅಲ್ವಾ? ಸೊ ಅದೇ ರೀತಿಯಲ್ಲಿ ಭಗವಂತ ಮತ್ತೆ ಜೀವಾತ್ಮರ ಒಂದು ಪರಿಸ್ಥಿತಿ ಇದೆ ಮೂಲದಲ್ಲಿ ಅನ್ನೋದನ್ನ ಶಾಸ್ತ್ರ ನಮ್ಗೆ ತಿಳಿಸ್ಕೊಡ್ತದೆ. ಇವಾಗ ಮುಂದಕ್ಕೆ ಹೋಗ್ಬೋದಾ? ಸೊ ಎಲ್ಲ ಆತ್ಮಗಳು ಕೂಡ ಭಗವಂತನ ಭಾಗ. ಮಮೈವಾಂಶೋ ಜೀವಲೋಕೆ ಜೀವಭೂತಃ ಸನಾತನಃ. 15ನೇ ಅಧ್ಯಾಯದಲ್ಲಿ ಮತ್ತೆ ಕೃಷ್ಣ ಹೇಳ್ತಾನೆ, ಈ ಎಲ್ಲಾ ಜೀವಾತ್ಮರು ಯಾರಿದ್ದಾರೆ ಅವರೆಲ್ಲರೂ ನನ್ನ ವಿಭಿನ್ನಾಂಶರು, ನನ್ನ ಭಾಗಗಳೇ ಸರಿ ಅಂತ ಹೇಳ್ತಾನೆ. ಸೇವೆಯಿಂದ ಮಾತ್ರ ಪೋಷಣೆ ಮತ್ತು ಸಂತೋಷವನ್ನ ಪಡೆಯಬಹುದು. ಮುಂದಕ್ಕೆ, ಸೊ ಭಗವಂತನ ಪ್ರತಿ ನಮ್ಮ ಮೂಲಭೂತವಾದಂತಹ ಯಾವ ಸಂಬಂಧ ಇದೆ ಅಂತ ಹೇಳಿದ್ರೆ ನಾವೆಲ್ಲರೂ ಭಗವಂತನ ಸೇವಕರಾಗಿ ಇದ್ದೇವೆ. ಅದನ್ನ ನಾವು ಮೊದಲು ಅರ್ಥ ಮಾಡ್ಕೋತೇವೆ, ಅಲ್ಲ? ಮುಂದಕ್ಕೆ ಹೋಗ್ಬೋದು. ಇವಾಗ ನೋಡಿ, ಇಲ್ಲಿ ಒಂದಷ್ಟು ಗುಣಗಳನ್ನ ಕೊಟ್ಟಿದ್ದಾರೆ. ಯಾವ ಗುಣಗಳನ್ನ ನಾವು ದೈವಿ ಪ್ರಕೃತಿ ಅಂತ ಹೇಳ್ಬೋದು, ಮತ್ತೆ ಯಾವ ಗುಣಗಳನ್ನ ಆಸುರಿ ಪ್ರಕೃತಿ ಅಂತ ಹೇಳ್ಬೋದು ಅಂತ ನಾವು ಅರ್ಥ ಮಾಡ್ಕೋಬಹುದು. ದೈವಿ ಪ್ರಕೃತಿ ಅಂದ್ರೆ ಏನು ನೋಡಿ, ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಒಂದಷ್ಟು ಒಳ್ಳೆ ಗುಣಗಳಿರ್ತದೆ, ಮತ್ತಷ್ಟು ಕೆಟ್ಟ ಗುಣಗಳಿರ್ತದೆ. ಕೆಟ್ಟದ್ದು ಒಳ್ಳೆಯದು ಅನ್ನೋದನ್ನ ನಾವು ಲೌಕಿಕ ರೀತಿಯಲ್ಲಿ ಇಲ್ಲಿ ಹೇಳ್ತಾ ಇಲ್ಲ. ಆದ್ರೆ ಯಾವುದು ನಮ್ಮ ಶಾಶ್ವತವಾದಂತಹ ಭಗವಂತನ ಜೊತೆಗೆ ಸಂಬಂಧವನ್ನ ಕಲ್ಪಿಸಿಕೊಳ್ಳುವುದಕ್ಕೆ ಯಾವುದು ಅನುಕೂಲವಾಗಿರ್ತದೆ ಅದು ದೈವಿ ಪ್ರಕೃತಿ. ಯಾವುದು ಭಗವಂತನ ಜೊತೆಗೆ ಸಂಬಂಧವನ್ನ ಕಲ್ಪಿಸಿಕೊಳ್ಳುವುದಕ್ಕೆ ಪ್ರತಿಕೂಲವಾಗಿರುತ್ತದೆ, ಅದಕ್ಕೆ ಅಡಚಣೆ ಆಗಿರ್ತದೆ, ಅದು ಆಸುರಿ ಪ್ರಕೃತಿ, ಅಲ್ಲ? ಸೊ ಉದಾಹರಣೆಗೆ, ನೀವು ಇವಾಗ ದೈವಿ ಆಸುರಿ ಮರ್ತು ಬಿಡಿ. ಇವಾಗ ನಾವು ಒಬ್ಬ ನಾಗರಿಕನಾಗಿದ್ದೇನೆ, ಭಾರತ ದೇಶದ ಒಬ್ಬ ನಾಗರಿಕನಾಗಿದ್ದೇನೆ ಅಂತ ಇಟ್ಕೊಳ್ಳಿ, ಅಲ್ಲ? ನೀವೆಲ್ಲರೂ ನಾಗರಿಕರೇನೆ, ನಾನು ಕೂಡ ನಾಗರಿಕ. ಅದರಿಂದ ಯಾವ ನಿಯಮಗಳನ್ನ ಸರ್ಕಾರ ಕೊಟ್ಟಿದೆ ನನಗೆ, ಅಲ್ಲ? ಉದಾಹರಣೆಗೆ ಟ್ರಾಫಿಕ್ ನಿಯಮ ಇರ್ತದೆ. ನಾನು ಭಾರತದಲ್ಲಿ ಇರಬೇಕಾದ್ರೆ ನನ್ನ ಗಾಡಿಯನ್ನ ಎಡಗಡೆನೆ ಓಡಿಸ್ಬೇಕು. ಆದ್ರೆ ಅಮೆರಿಕ ದೇಶಕ್ಕೆ ಹೋದ್ರೆ ಅಲ್ಲಿ ಬಲಗಡೆನೆ ಓಡಿಸ್ಬೇಕು. ನೀವು ಅಲ್ಲಿ ಅಮೆರಿಕ ದೇಶಕ್ಕೆ ಹೋಗಿ ಎಡಗಡೆ ಓಡಿಸಿದ್ರೆ ನೀವು ಸಿಕ್ಕಾಕೊಂಡು ನಿಮ್ಗೆ ಫೈನ್ ಹಾಕ್ತಾರೆ. ಅದೇ ರೀತಿ ಭಾರತದಲ್ಲಿ ಬಲಗಡೆ ಓಡಿಸಿದ್ರೆ ನಿಮ್ಗೆ ಕೂಡ ಮತ್ತೆ ಫೈನ್ ಹಾಕ್ತಾರೆ, ಅಲ್ವಾ? ಯಾರು ಈ ನಿಯಮವನ್ನ ಪಾಲಿಸ್ತಾನೆ ಅವನು ಒಳ್ಳೆ ನಾಗರಿಕ ಅಂತ ಅನಿಸ್ಕೋತಾನೆ, ಅಲ್ಲ? ಯಾರು ಪಾಲಿಸೋದಿಲ್ಲ ಅವನು ಆಸುರಿ ಪ್ರಕೃತಿಯವನು ಅಂತ ಅನಿಸ್ಕೋತಾನೆ. ಅದೇ ರೀತಿ ವೈಶ್ವಿಕವಾದಂತ ಒಂದು ವ್ಯವಸ್ಥೆಯಲ್ಲಿ ಯಾರು ಭಗವಂತನ ನಿಯಮವನ್ನ ಪಾಲಿಸ್ತಾರೆ ಅವರು ದೈವಿ ಪ್ರಕೃತಿಯನ್ನು ಹೊಂದಿರ್ತಾರೆ. ಮತ್ತೆ ಯಾರು ಭಗವಂತನ ನಿಯಮಗಳಿಗೆ ವಿರುದ್ಧವಾಗಿ ಹೋಗ್ತಾರೆ ಅವರು ಆಸುರಿ ಪ್ರಕೃತಿಯನ್ನು ಹೊಂದಿದ್ದಾರೆ, ಅಥವಾ ಅವರು ಅಸುರರು ಅಂತ ನಾವು ಹೇಳ್ಬೋದು. ಅದರಿಂದ ದೇವತೆ ಮತ್ತೆ ಅಸುರ ಇವರಿಬ್ಬರ ಮಧ್ಯೆ ಏನ್ ವ್ಯತ್ಯಾಸ? ದೇವತೆಗಳು ಭಗವಂತನ ನಿಯಮಗಳನ್ನ ಪಾಲಿಸ್ತಾರೆ, ಮತ್ತೆ ಅಸುರರು ಭಗವಂತನ ನಿಯಮಗಳನ್ನ ಮುರಿತಾರೆ. ಸೊ ಬೇರೆ ಎಲ್ಲ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ದೇವರು ಮತ್ತು ಇತರರಿಗೆ ನಿಸ್ವಾರ್ಥ ಸೇವೆಯನ್ನ ದೇವತೆಗಳು ಮಾಡ್ತಾರೆ, ಆದ್ರೆ ಅಸುರರಿಗೆ ಕೇವಲ ತಮ್ಮ ಸಂತೃಪ್ತಿ ಮಾತ್ರ ಅವರ ಉದ್ದೇಶ. ದೇವರಿಗೆ ಕೃತಜ್ಞರಾಗಿರ್ತಾರೆ ದೇವತೆಗಳು, ಆದ್ರೆ ಅಸುರರು ನಾನು ಸ್ವಯಂ ನಿರ್ಮಿತ ಮನುಷ್ಯ ಅಂತ ಅಂದ್ಕೋತಾರೆ. ದೇವತೆಗಳು ಪಾಪ ಕಾರ್ಯಗಳಿಂದ ದೂರವಿರುತ್ತೇನೆ ಅಂತ ಅಂದ್ಕೋತಾರೆ, ಆದ್ರೆ ಅಸುರರು ಏನಂತ ಅಂದ್ಕೋತಾರೆ? ಜಸ್ಟ್ ಡೂ ಇಟ್ ಅಂದ್ರೆ ಈಗ ಈ ಕ್ಷಣದಲ್ಲಿ ನನಗೆ ಇಂದ್ರಿಯ ತೃಪ್ತಿ ಬೇಕು, ಅದಕ್ಕೆ ನಾನು ಏನ್ ಬೇಕಾದ್ರೂ ಮಾಡೋದಕ್ಕೆ ಹೆಸೋದಿಲ್ಲ. ಅದಕ್ಕೆ ಕೊಲೆ ಮಾಡ್ಬೇಕಾ, ಬೇಕಾದ್ರೆ ಕೊಲೆ ಏನ್ ಬೇಕಾದ್ರೂ ನಾನು ಮಾಡ್ತೀನಿ. ಅದಕ್ಕೆ ಬೇರೆ ಏನಾದ್ರು ಮಾಡ್ಬೇಕಾ, ಏನನ್ ಮಾಡೋದಕ್ಕೂ ನಾನು ಹಯಸೋದಿಲ್ಲ. ಆದ್ರೆ ಈ ಕ್ಷಣದಲ್ಲಿ ನನಗೆ ಸಂತೃಪ್ತಿ ಅನ್ನೋದು ಬೇಕು. ವಿಶೇಷವಾಗಿ ತಿನ್ನೋದ್ರಲ್ಲಿ, ಕುಡಿಯೋದ್ರಲ್ಲಿ, ಮತ್ತೆ ದೈಹಿಕವಾದಂತಹ ಸುಖದಲ್ಲಿ ನನಗೆ ಸಂತೋಷ ಬೇಕು. ಅವರು ಅಸುರರು, ಅಲ್ಲ? ಉದಾಹರಣೆಗೆ ದೇವತೆಗಳಿಗೆ ಯಾರು ಉದಾಹರಣೆ ಕೊಟ್ಟಿದ್ದಾರೆ? ಯುಧಿಷ್ಠಿರ ಮಹಾರಾಜರು. ಆ ಕಡೆ ಉದಾಹರಣೆನ ದುರ್ಯೋಧನನಾಗಿ ಕೊಟ್ಟಿದ್ದಾರೆ. ಮುಂದಿನ ಸ್ಲೈಡ್ ಹೋಗ್ಬೋದು ನೋಡಿ. ಇವಾಗ ಮತ್ತೊಂದು ವಿಷಯ ಬರುತ್ತೆ ಇಲ್ಲಿ. ಏನು ಒಂದು ವಿಷಯ ಬರುತ್ತೆ ಅಂತ ಹೇಳಿದ್ರೆ, ಈ ಒಂದು ಪ್ರಶ್ನೆ ಕೂಡ ಬಹಳಷ್ಟು ಜನರಿಗೆ ಇರ್ತದೆ. ಇದನ್ನ ನೀವು ಬೇರೆ ಬೇರೆ ಆಧ್ಯಾತ್ಮಿಕ ಸಂಘಗಳಲ್ಲಿ, ಆಧ್ಯಾತ್ಮಿಕ ಸಂಸ್ಥೆಗಳಲ್ಲಿ ನೀವು ಕೇಳಿರ್ಬೋದು. ಭಗವಂತ ನಿರಾಕಾರನಾಗಿದ್ದಾನೆ, ಮತ್ತೆ ಅವನು ಒಂದು ಬೆಳಕಿನ ರೂಪದಲ್ಲಿ ಇದ್ದಾನೆ. ಆ ಬೆಳಕಿನ ಮೇಲೆ ನಾವು ನಮ್ಮ ಮನಸ್ಸನ್ನ ಕೇಂದ್ರೀಕರಿಸಬೇಕು ಅಂತ ನಾವು ಎಷ್ಟೊಂದ್ ಕಡೆ ಕೇಳಿರಬಹುದು. ಇದರ ಬಗ್ಗೆ ಭಗವದ್ಗೀತೆ ಏನ್ ಹೇಳುತ್ತೆ ಅಂತ ನಿಮ್ಗೆ ಒಂದು ಕುತೂಹಲ ಇರ್ಬೋದು, ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಕಾಳಜಿ ಇರ್ಬೋದು. ಇವಾಗ ಏನ್ ಹೇಳುತ್ತೆ ಅಂತ ನಾವು ನೋಡೋಣ. ಮುಂದಿನ ಸ್ಲೈಡ್ ಹೋಗ್ತೀರಾ
ನೋಡಿ, ಮೈಕ್ರೋಸಾಫ್ಟ್ ಎಂಬಂತಹ ಒಂದು ಬಹಳ ದೊಡ್ಡ ಒಂದು ಸಂಸ್ಥೆ ಇದೆ. ಆದ್ರೆ ಅಷ್ಟು ದೊಡ್ಡ ಸಂಸ್ಥೆ ಇದ್ರೂ ಕೂಡ ಅದಕ್ಕೆ ಒಬ್ಬ ನಾಯಕನಾಗಿ ಒಬ್ಬ ಇದ್ದೇ ಇರಬೇಕು ಅಲ್ಲ. ಸೊ ಮೈಕ್ರೋಸಾಫ್ಟ್ ಅಂತ ನಾವು ಹೇಳ್ಬೇಕಾದ್ರೆ ಮೈಕ್ರೋಸಾಫ್ಟ್ ಅನ್ನೋದು ಒಂದು ಅವ್ಯಕ್ತವಾದಂತಹ ಒಂದು ಕಂಪನಿ ಇರ್ಬೋದು ಅಷ್ಟೇ. ಯಾಕಂದ್ರೆ ನಾವು ಸುಮ್ನೆ ಮೈಕ್ರೋಸಾಫ್ಟ್ ಅನ್ಬೇಕಾದ್ರೆ ಯಾವುದೇ ಒಬ್ಬ ವ್ಯಕ್ತಿಯ ಚಿತ್ರ ನಮ್ಮ ಮನಸ್ಸಿನಲ್ಲಿ ಬರ್ದೇ ಇರ್ಬೋದು. ಆದ್ರೆ ನಮ್ಗೆ ಗೊತ್ತಿದೆ ಬಹಳ ಚೆನ್ನಾಗಿ ಮೈಕ್ರೋಸಾಫ್ಟ್ ಹಿಂದೆ ಒಬ್ಬ ಬಿಲ್ ಗೇಟ್ಸ್ ಅನ್ಸ್ಕೊಂಡು ಇದ್ದಾನೆ. ಇವಾಗ ಮೈಕ್ರೋಸಾಫ್ಟ್ ಗಿಂತ ಎಲಾನ್ ಮಸ್ಕಿನ ಉದಾಹರಣೆ ಕೊಡ್ಬೇಕನ್ಸುತ್ತೆ ಅಲ್ಲ. ಟೆಸ್ಲಾ ಅವನು ಬಹಳ ಶ್ರೀಮಂತನಾಗಿದ್ದಾನೆ, ಇವತ್ತು ಅತಿ ದೊಡ್ಡ ಶ್ರೀಮಂತ. ಅದರಿಂದ ಟೆಸ್ಲಾ ಅಂತ ಕೂಡ್ಲೆ ನಮ್ಗೇನು ಮನಸ್ಸಿಗೆ ಬರದೇ ಇರ್ಬೋದು, ಆದ್ರೆ ಟೆಸ್ಲಾ ಸಿಇಒ ಅಂತ ಕೂಡ್ಲೆ ನಮ್ಗೆ ಗೊತ್ತಾಗತ್ತೆ ಒಬ್ಬ ವ್ಯಕ್ತಿ ಇದ್ದಾನೆ. ಅದೇ ರೀತಿಯಲ್ಲಿ ಮುಂದಕ್ಕೆ ನೋಡಿ, ಭಾರತ ಒಂದು ದೊಡ್ಡ ದೇಶ, ಆದ್ರೆ ಅದಕ್ಕೆ ನಾಯಕರಾಗಿ ನಮ್ಮ ಪ್ರಧಾನಮಂತ್ರಿಗಳು ಇದ್ದಾರೆ. ಅದೇ ರೀತಿ ಮುಂದಕ್ಕೆ ಸೊ ಇವಾಗ ಈ ಜಗತ್ತಿನಲ್ಲೇ ನಾವು ನೋಡ್ಬೇಕಾದ್ರೆ ಈ ರೀತಿ ವ್ಯವಸ್ಥೆ ಇರ್ಬೇಕಾದ್ರೆ ವೈಶ್ವಿಕವಾದಂತಹ ವ್ಯವಸ್ಥೆಯಲ್ಲಿ ಈ ರೀತಿಯಾದಂತಹ ವೈಶ್ವಿಕವಾದಂತಹ ಪರಿಸ್ಥಿತಿಯಲ್ಲಿ ಈ ರೀತಿಯಾದಂತಹ ವ್ಯವಸ್ಥೆ ಇರಲೇಬೇಕು ತಾನೆ ಅನ್ನೋದು ಒಂದು ಸಾಮಾನ್ಯವಾದಂತಹ ಜ್ಞಾನ. ಇಟ್ ಇಸ್ ಕಾಮನ್ ಸೆನ್ಸ್ ಅಲ್ಲ. ಸೊ ಭಗವಂತ ನಿರಾಕಾರ ಅಂತ ಏನ್ ಹೇಳ್ತಾರೆ ಎಷ್ಟೊಂದ್ ಜನ, ಅದು ಹಾಗಾದ್ರೆ ಸುಳ್ಳ ಅಂತ ನೀವು ಕೇಳ್ಬೋದು. ಭಗವಂತ ನಿರಾಕಾರ ಅಂತ ಹೇಳ್ತಾರಲ್ಲ ಎಷ್ಟೊಂದ್ ಜನ, ಅದು ಸುಳ್ಳಲ್ಲ. ಏಕೆ ಅಂದ್ರೆ ನಮ್ಮ ವೈದಿಕ ಶಾಸ್ತ್ರಗಳ ಪ್ರಕಾರ ಭಗವಂತನ ಶರೀರದಿಂದ ಯಾವ ಒಂದು ಕಾಂತಿ ಆಚೆ ಬರ್ತಾ ಇದೆ, ಯಾವ ಒಂದು ಕಳೆ ಆಚೆ ಬರ್ತಾ ಇದೆ, ಅದು ನಿರಾಕಾರ. ಆದ್ರೆ ಭಗವಂತ ಸ್ವಯಂ ನಿರಾಕಾರ ಅಲ್ಲ ಅಂತ ಎಷ್ಟೊಂದು ಶಾಸ್ತ್ರಗಳು ಹೇಳುತ್ತೆ. ವಿಶೇಷವಾಗಿ ಶ್ರೀಮದ್ ಭಾಗವತದಲ್ಲಿ ಇದರ ಬಗ್ಗೆ ಉಲ್ಲೇಖವಿದೆ. ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನಿತಿ ಶಬ್ದತೆ. ಬ್ರಹ್ಮ ಅನ್ನೋದೇನಿದೆ, ಆ ಬ್ರಹ್ಮ ಅನ್ನೋದೇನೋ, ಬ್ರಹ್ಮ ಎಂಬಂತ ಶಬ್ದಕ್ಕೆ ಬಹಳಷ್ಟು ಅರ್ಥಗಳಿವೆ. ಚತುರ್ಮುಖ ಬ್ರಹ್ಮನು ಒಬ್ಬ. ಆದ್ರೆ ಇಲ್ಲಿ ಬ್ರಹ್ಮನ್ ಅನ್ನೋ ಏನೋ ಯಾವ ಶಬ್ದವನ್ನ ಬಳಸ್ತಾ ಇದ್ದಾರೆ, ಅದಕ್ಕೆ ಏನ್ ಅರ್ಥ ಅಂತ ಹೇಳಿದ್ರೆ, ಭಗವಂತನ ಶರೀರದಿಂದ ಯಾವ ಕಾಂತಿ, ಯಾವ ಒಂದು ಬೆಳಕು ಆಚೆ ಬರ್ತಾ ಇದೆ, ಅದು ಎಷ್ಟು ಅದ್ಭುತವಾಗಿದೆ ಮತ್ತೆ ಎಷ್ಟು ಪ್ರಜ್ವಲವಾಗಿ ಅದು ಹೊಳಿತಾ ಇದೆ ಅಂತ ಹೇಳಿದ್ರೆ, ಅದನ್ನ ನೋಡ್ಬೇಕಾದ್ರೆ ಅದರ ಹಿಂದೆ ಒಬ್ಬ ವ್ಯಕ್ತಿ ಇದ್ದಾನ ಅನ್ನೋದ್ರ ಬಗ್ಗೆನೆ ಎಷ್ಟೊಂದ್ ಜನರಿಗೆ ಒಂದು ಸಂದೇಹ ಬಂದ್ಬಿಡ್ತದೆ ಅಲ್ಲ. ಸೊ ಆದ್ರಿಂದಲೇ ಎಷ್ಟೊಂದ್ ಜನ ಹೇಳ್ತಾರೆ ಏನಂತ ಅಂದ್ರೆ ಭಗವಂತ ನಿರಾಕಾರ. ಆದ್ರೆ ವಸ್ತುತಃ ಮೂಲತಃ ಭಗವಂತ ನಿರಾಕಾರ ಅಲ್ಲ, ಭಗವಂತನಿಗೆ ವ್ಯಕ್ತಿತ್ವ ಅನ್ನೋದು ಇದೆ. ಆದ್ದರಿಂದಲೇ ಈ ಒಂದು ವಿಷಯವನ್ನ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಏನಂದ್ರೆ ಒಂದು ನಿರಾಕಾರವಾದಂತಹ ಒಂದು ವಸ್ತುವಿನ ಮೇಲೆ ನಮಗೆ ಪ್ರೀತಿ ಬರೋದಕ್ಕೆ ಸಾಧ್ಯವಿಲ್ಲ. ನಿರಾಕಾರವಾದಂತಹ ಒಂದು ಅವ್ಯಕ್ತವಾದಂತಹ ವಸ್ತುವಿನ ಮೇಲೆ ನಮ್ಗೆ ಪ್ರೀತಿ ಬರೋದಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ಒಬ್ಬ ವ್ಯಕ್ತಿಯ ಮೇಲೆ ಮಾತ್ರ ನಮ್ಗೆ ಪ್ರೀತಿ ಬರೋದಕ್ಕೆ ಸಾಧ್ಯ. ನಿಮಗೆ ನಿಮ್ಮ ತಂದೆ ತಾಯಂದ್ರ ಮೇಲೆ ಪ್ರೀತಿ ಇರ್ತದೆ, ಅಥವಾ ಬೇರೆ ಯಾರ ಮೇಲೋ ಪ್ರೀತಿ ಇರ್ಬೋದು, ಆದ್ರೆ ಆ ಪ್ರೀತಿ ಅನ್ನೋದು ವ್ಯಕ್ತಿಯ ಮೇಲೆ ಮಾತ್ರ ಬರ್ತದೆ. ಒಂದು ವಸ್ತುವಿನ ಮೇಲೆ ಸಾಮಾನ್ಯವಾಗಿ ಅಷ್ಟೊಂದು ಪ್ರೀತಿ ಬರೋದಕ್ಕೆ ನಮ್ಗೆ ಸಾಧ್ಯವಿಲ್ಲ. ನೀವ ಕೇಳ್ಬೋದು, ನನಗೆ ಬಹಳ ಪ್ರೀತಿ ಇದೆ ನನ್ನ ಮೊಬೈಲ್ ಫೋನ್ ಮೇಲೆ ಅಂತ ಅಲ್ಲ. ಈಗಿನ ಕಾಲದಲ್ಲಿ ಜನರಿಗೆ ತಮ್ಮ ಮೊಬೈಲ್ ಫೋನ್ ಬಗ್ಗೆನೆ ಜಾಸ್ತಿ ಪ್ರೀತಿ ಆಗ್ಬಿಟ್ಟಿದೆ ಅಲ್ಲ. ಸೊ ಒಬ್ಬ ವರಿಷ್ಠ ಸನ್ಯಾಸಿಗಳು ನಮ್ಮ ಸಂಸ್ಥೆಯಲ್ಲಿ ಹೇಳ್ತಾರೆ, ನಿಜವಾಗ್ಲೂ ಏನ್ ಮಾಡ್ಬೇಕಂದ್ರೆ ವ್ಯಕ್ತಿಗಳನ್ನ ಪ್ರೀತಿಸ್ಬೇಕು ಮತ್ತೆ ವಸ್ತುಗಳನ್ನ ಉಪಯೋಗಿಸ್ಬೇಕು. ಆದ್ರೆ ಈಗಿನ ಕಾಲದಲ್ಲಿ ಹೇಗಾಗಿದೆ ಅಂತ ಹೇಳಿದ್ರೆ, ವ್ಯಕ್ತಿಗಳನ್ನ ಉಪಯೋಗಿಸ್ಕೊಳ್ತಾ ಇದ್ದೇವೆ ನಾವು, ಮತ್ತೆ ವಸ್ತುಗಳ ಮೇಲೆ ಪ್ರೀತಿಯನ್ನ ಬೆಳೆಸ್ಕೊತಾ ಇದ್ದೇವೆ. ಇದು ನಮ್ಮ ದುರಾದೃಷ್ಟ ಅಲ್ಲ. ಆದ್ದರಿಂದಲೇ ನಮ್ಗೆ ಸಂತುಷ್ಟಿ ಅನ್ನೋದು ಬರ್ತಾ ಇಲ್ಲ. ಆದ್ರಿಂದಲೇ ಭಗವಂತ ವ್ಯಕ್ತಿ ಅನ್ನೋದನ್ನ ನಾವು ಶಾಸ್ತ್ರದ ಮೂಲಕ, ಎಲ್ಲಾ ಶಾಸ್ತ್ರಗಳ ಪ್ರಕಾರ ನಾವು ಅರ್ಥ ಮಾಡ್ಕೋಬಹುದು. ಆದ್ದರಿಂದಲೇ ಆ ಭಗವಂತನ ಮೇಲೆ ನಾವು ಪ್ರೀತಿಯನ್ನ ಬೆಳೆಸ್ಕೋಬಹುದು. ಆಯ್ತಾ, ಮುಂದಕ್ಕೆ ಹೋಗೋಣ. ಸೊ ಭಗವಂತನ ಒಂದೊಂದು ಉಸಿರಾಟದಿಂದ ಎಷ್ಟೊಂದು ಸಾವಿರ ಬ್ರಹ್ಮಾಂಡಗಳು ಆಚೆ ಬರ್ತಾ ಇವೆ. ಆದ್ರಿಂದ ಆ ಬ್ರಹ್ಮಾಂಡವನ್ನ ನೋಡಿ ಅದರ ಮೂಲವನ್ನ ಅರ್ಥ ಮಾಡ್ಕೊಳ್ದೆ ಹೋದ್ರೆ ಭಗವಂತ ನಿರಾಕಾರ ಅಂತ ಅನ್ಕೋತೀವಿ. ಇದನ್ನ ಭಗವದ್ಗೀತೆಯ 10ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ, ಅಹಂ ಸರ್ವಸ್ಯ ಪ್ರಭವಃ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾ ಮುಧಾಭಾವ ಸಮನ್ವಿತಾಃ. ನನ್ನಿಂದಲೇ ಎಲ್ಲವೂ ಬರ್ತಾ ಇದೆ ಎಂಬಂತ ಸತ್ಯವನ್ನ ಯಾರು ತಿಳ್ಕೊತಾರೆ, ಆವಾಗ ಅಂಥವರು ನನ್ನ ಭಕ್ತಿಯನ್ನ ಬಹಳ ಚೆನ್ನಾಗಿ ಅವರು ಅಭ್ಯಾಸ ಮಾಡ್ತಾರೆ. ಮುಂದಕ್ಕೆ ಹೋಗ್ಬೋದು. ಸೊ ಅದೇ ರೀತಿ ಮತ್ತೊಂದು ಕೂಡ ಇದರಲ್ಲಿ ಪ್ರಮಾಣ ಕೊಟ್ಟಿದ್ದಾರೆ, 15ನೇ ಅಧ್ಯಾಯದ ಪ್ರಮಾಣ. ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಂ ಮಮ. ಆ ನನ್ನ ಶಾಶ್ವತವಾದಂತಹ ಧಾಮದಲ್ಲಿ
ಶಾಶ್ವತವಾದಂತಹ ಸನ್ನಿಧಾನದಲ್ಲಿ, ಅಂದ್ರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಯಾವುದೇ ಸೂರ್ಯನ ಅವಶ್ಯಕತೆ ಇಲ್ಲ, ಯಾವುದೇ ಚಂದ್ರನ ಅವಶ್ಯಕತೆ ಇಲ್ಲ. ಯಾರು ಒಮ್ಮೆ ಅಲ್ಲಿಗೆ ಹೋಗ್ತಾರೆ ಅವರು ಯಾವತ್ತೂ ಮರಳಿ ಈ ಜಗತ್ತಿಗೆ ವಾಪಸ್ಸು ಬರೋದಿಲ್ಲ ಎಂಬುದಾಗಿ ಕೃಷ್ಣ ಭಗವಂತ ಹೇಳ್ತಾನೆ. ಆಯ್ತಾ, ಮುಂದಕ್ಕೆ ಹೋಗ್ಬೋದು ಇವಾಗ. ಸೊ ಇಲ್ಲಿ ಅರ್ಜುನನ ಪ್ರಲಾಪವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಾನು ಹೆಚ್ಚು ಇಲ್ಲಿ ಮಾತಾಡೋದಕ್ಕೆ ನಾನು ಬಯಸುವುದಿಲ್ಲ, ಯಾಕಂದ್ರೆ ಇನ್ನು ಎರಡು ಮುಖ್ಯವಾದಂತಹ ವಿಷಯಗಳಿವೆ ಅಲ್ಲಿ ಚರ್ಚೆ ಮಾಡೋದಕ್ಕೆ. ಅದರಿಂದ ಇನ್ನು ಮುಂದಕ್ಕೆ ಹೋಗೋಣ. ಸೊ ಇದ್ರ ಬಗ್ಗೆ ನೀವು ಮುಂಚೆ ಕೇಳಿದ್ದೀರಾ ಅಂತ ಅನ್ಕೋತೀನಿ. ಅರ್ಜುನನ ಮನಸ್ಸಿನಲ್ಲಿ ಯಾವ ಯಾವ ತಳಮಳ ಇತ್ತು ಭಗವದ್ಗೀತೆಯನ್ನ ಆರಂಭ ಮಾಡೋದಕ್ಕಿಂತ ಮುಂಚೆ, ಮತ್ತೆ ಅದೆಲ್ಲದಕ್ಕೂ ಹೇಗೆ ಕೃಷ್ಣ ಅದ್ಭುತವಾಗಿ ಪರಿಹಾರವನ್ನ ಕೊಡ್ತಾನೆ ಅನ್ನೋದ್ರ ಬಗ್ಗೆ ನಾವಾಗ್ಲೇ ಕೇಳಿದ್ದೇವೆ. ಸೊ ಈ ಶ್ಲೋಕ ಏನ್ ಬರ್ತಾ ಇದೆ ಇಲ್ಲಿ ನಿಮ್ಮ ಸ್ಕ್ರೀನ್ ಮುಂದೆ ಇವಾಗ, ಇದು ಭಗವದ್ಗೀತೆಯ ಕೊನೆಯ ಶ್ಲೋಕ. ಈ ಕೊನೆಯ ಶ್ಲೋಕದಲ್ಲಿ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾನೆ. ಯಾಕೆಂದ್ರೆ ಮೊದಲನೇ ಶ್ಲೋಕದಲ್ಲಿ ಧೃತರಾಷ್ಟ್ರ ಒಂದು ಪ್ರಶ್ನೆಯನ್ನ ಕೇಳ್ತಾನೆ. ಅಲ್ಲ, ಧರ್ಮಕ್ಷೇತ್ರೆ ಕುರುಕ್ಷೇತ್ರೆ ಸಮವೇತಾಯುತ್ಸವ ಮಾಮಕಾ ಪಾಂಡವಾಶ್ಚೈವ ಕಿಮಕುರುವತ ಸಂಜಯ. ಆ ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ನನ್ನ ಮಕ್ಕಳು ಮತ್ತೆ ಪಾಂಡವರು ಸೇರಿ ಆದ್ಮೇಲೆ ಅವರಿಬ್ಬರು ಏನು ಮಾಡಿದ್ರು. ಅದರಿಂದ ಕೊನೆಯಲ್ಲಿ ಅದಕ್ಕೆ ಉತ್ತರವನ್ನ ಕೊಡ್ತಾನೆ ಸಂಜಯ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋ ಭೂತಿರ್ ಧ್ರುವ ನೀತಿರ್ ಮತಿರ್ಮಮ. ಎಲ್ಲಿ ಕೃಷ್ಣ ಇರ್ತಾನೆ ಮತ್ತೆ ಎಲ್ಲಿ ಅರ್ಜುನ ಇರ್ತಾನೆ, ಯೋಗೇಶ್ವರನಾದಂತ ಕೃಷ್ಣ ಎಲ್ಲಿ ಮತ್ತೆ ಧನುರ್ಧರನಾದಂತ ಅರ್ಜುನ ಎಲ್ಲಿರ್ತಾರೋ ಅಲ್ಲಿ ಎಲ್ಲ ಶಾಶ್ವತ ಕಾಲದವರೆಗೂ ಶ್ರೀಹಿ ವಿಜಯ ಭೂತಿ ಧ್ರುವ ನೀತಿ, ಈ 4 ವಿಷಯಗಳು ಶಾಶ್ವತ ಕಾಲದವರೆಗೂ ಅಲ್ಲಿ ಇರ್ತದೆ ಅಲ್ಲ. ಸೊ ಅದನ್ನ ಇಲ್ಲಿ ಹೇಳಿದ್ದಾರೆ. ಇವಾಗ ಮುಂದಕ್ಕೆ ಹೋಗ್ಬೋದು. ಸೊ ಪಾಂಡವರು 5, ಆದ್ರೆ ಕೌರವರು 100 ಜನ. ಆದ್ರೆ ಭಗವಂತನ ಬಲ ಪಾಂಡವರ ಹತ್ರ ಇತ್ತು, ಧರ್ಮದ ಬಲ ಅವರಲ್ಲಿ ಇತ್ತು. ಧರ್ಮದ ಬಲ ಅಂದ್ರೆ ವಿಶೇಷವಾಗಿ ಇಲ್ಲಿ ಭಗವಂತನ ಬಲ ಇತ್ತು. ಕೃಷ್ಣ ಪಾಂಡವರ ಕಡೆಯಲ್ಲಿ ಇದ್ದ, ಆದ್ದರಿಂದಲೇ ಪಾಂಡವರಿಗೆ ವಿಜಯ ಅನ್ನೋದು ಕೊನೆಗೆ ಆಯ್ತು. ಆಯ್ತಾ. ಸೊ ಇವಾಗ ನಾವು ನಮ್ಮ 3ನೇ ಅಂಶಕ್ಕೆ ಹೋಗ್ಬೋದು ಇವಾಗ. ಮುಂದಕ್ಕೆ ಹೋಗಿ ಇವಾಗ ಮುಂದಕ್ಕೆ ಹೋಗ್ಬೋದು. ಸೊ ಇದು ಮತ್ತೊಂದು ಬಹಳ ಮುಖ್ಯವಾದಂತ ವಿಷಯ. ಇದ್ ನೋಡಿ 3ನೇ ಅಂಶ. ಸೊ ಇಲ್ಲಿವರೆಗೆ ನಾವು 2 ಅಂಶಗಳನ್ನ ಅರ್ಥ ಮಾಡ್ಕೊಂಡ್ವಿ. ಮೊದಲನೇದಾಗಿ, ಯಾರ ಮೇಲೆ ನಮಗೆ ಪ್ರೀತಿ ಬರಬೇಕು ಅಂತ ಹೇಳಿದ್ರೆ ಅವರ ಪ್ರತಿ ಆಕರ್ಷಣೆ ಅನ್ನೋದು ಮೊದಲು ಬರಬೇಕು. ಅದೇ ಭಗವಂತನ ಮೊದಲನೇ ವ್ಯಾಖ್ಯಾನ. ಏನಂದ್ರೆ ಭಗವಂತನ ಪ್ರತಿ ನಮ್ಗೆ ಆಕರ್ಷಣೆ ಏನಕ್ಕೆ ಬರುತ್ತೆ ಅಂತ ಹೇಳಿದ್ರೆ 6 ಐಶ್ವರ್ಯಗಳು ಸಂಪೂರ್ಣವಾಗಿ ಭಗವಂತನಲ್ಲಿ ನೆಲೆಸ್ತವೆ. ಆದ್ದರಿಂದಲೇ ಕೃಷ್ಣನ ಪ್ರತಿ ನಮ್ಗೆ ಸಂಪೂರ್ಣವಾದಂತ ಆಕರ್ಷಣೆ ಬರ್ತದೆ. ಕರ್ಷತಿ ಇತಿ ಕೃಷ್ಣ. ಎರಡನೇದಾಗಿ, ಆ ಭಗವಂತನ ಧರ್ಮ ಮತ್ತೆ ನಮ್ಮ ಧರ್ಮ. ಇಂಗ್ಲಿಷ್ ನಲ್ಲಿ ಭಗವಂತ ಬಾಸ್ ಮತ್ತೆ ನಾನು ದಾಸ್ ಅಲ್ಲ. ಭಗವಂತ ಅನ್ನೋನು ಒಡೆಯ, ಎಲ್ಲದಕ್ಕೂ ಅವನೇ ಮಾಲೀಕ, ಮತ್ತೆ ನಾನು ಅವನ ಸೇವಕ. ಆದ್ರೆ ಇವಾಗ ನಾವೇನ್ ಅರ್ಥ ಮಾಡ್ಕೋತೀವಿ ಅಂತ ಹೇಳಿದ್ರೆ, ನಾನು ಈ ಯಾವ ಧರ್ಮವನ್ನ ನಾನು ಅಭ್ಯಾಸ ಮಾಡ್ಬೇಕು ಸೇವಕನಾಗಿ, ಈ ಧರ್ಮವನ್ನ ನಾನು ಅಭ್ಯಾಸ ಮಾಡ್ಬೇಕಾದ್ರೆ ನನ್ನ ಪ್ರತಿ ಶೋಷಣೆ ಆಗ್ತದೆಯಾ ಎನ್ನುವುದನ್ನ ನಾವು ಅರ್ಥ ಮಾಡ್ಕೋಬೇಕು. ಯಾಕೆಂದ್ರೆ ನಾವು ಇದನ್ನ ಈ ಜಗತ್ತಿನಲ್ಲಿ ನಾವು ನೋಡ್ತೇವೆ ಅಲ್ಲ. ಯಾರು ಒಬ್ಬ ಮಾಲೀಕ ಇರ್ತಾನೆ, ಅವನ ಕೆಳಗಡೆ ಯಾರು ಸೇವಕರು ಕೆಲಸ ಮಾಡ್ತಾರೆ ಅಥವಾ ಕೆಲಸಗಾರರು ಕೆಲಸ ಮಾಡ್ತಾರೆ, ಅವರ ಶೋಷಣೆಯನ್ನ ಕೂಡ ಅವನು ಮಾಡಬಹುದು. ಆದ್ರಿಂದ ಭಗವಂತ ಮತ್ತೆ ಜೀವಾತ್ಮರ ನಡುವಿನ ಈ ಸಂಬಂಧ, ಶಾಶ್ವತವಾದಂತ ಸಂಬಂಧ ಏನಿದೆ, ಅದು ಕೂಡ ಆ ಪ್ರಭುದಾಸರ ಸಂಬಂಧ. ಅದರಲ್ಲೂ ಶೋಷಣೆ ಅನ್ನೋದು ಬರ್ತದೆಯಾ? ಮತ್ತೆ ಈ ಧರ್ಮ ಎಂಬಂತ ಶಬ್ದಕ್ಕೆ ಏನ್ ಅರ್ಥ, ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಮುಂದಕ್ಕೆ ಹೋಗ್ಬೋದು ಇವಾಗ. ನೋಡಿ, ಆತ್ಮದ ಧರ್ಮ ಏನು ಅಂತ ಹೇಳಿದ್ರೆ ಪ್ರೀತಿಮಯ ಸೇವೆಯೇ ಆತ್ಮದ ಧರ್ಮ. ಹೋಗಿ ಮುಂದಕ್ಕೆ ಹೋಗಿ. ಆತ್ಮದ ಧರ್ಮ ಏನು? ಪ್ರೀತಿಮಯ ಸೇವೆ. ಪ್ರತಿಯೊಂದು ಜೀವಿಯು ಯಾರಿಗಾದರೂ ಸೇವೆಯನ್ನು ಸಲ್ಲಿಸುತ್ತಾನೆ. ಉದಾಹರಣೆಗೆ ನೋಡಿ, ಒಂದು ಹೋಟೆಲ್ನಲ್ಲಿ ಯಾರು ಒಬ್ಬ ಸರ್ವರ್ ಇರ್ತಾನೆ, ಅವನು ತನ್ನ ಕಸ್ಟಮರ್ ಗಳಿಗೆ ಎಲ್ಲರಿಗೂ ಸೇವೆಯನ್ನ ಮಾಡ್ತಾನೆ. ಇವಾಗ ಒಬ್ಬ ಅಧ್ಯಾಪಕರಿರಬಹುದು, ಅವರು ಯಾವುದೋ ಒಂದು ವಿಷಯವನ್ನ ಕಲಿಸ್ತಾ ಇರಬಹುದು ಯಾರಿಗೆ? ಒಬ್ಬ ವಿದ್ಯಾರ್ಥಿಗೆ. ಆದ್ರೆ ಅದರ ಮೂಲಕ ಆ ಅಧ್ಯಾಪಕರು ಸೇವೆಯನ್ನ ಮಾಡ್ತಾ ಇದ್ದಾರೆ ಯಾರಿಗೆ? ವಿದ್ಯಾರ್ಥಿಗಳಿಗೆ. ತಾಯಿ ತನ್ನ ಮಗುವಿಗೆ ಎಷ್ಟೆಲ್ಲಾ ಸೇವೆಯನ್ನ ಮಾಡ್ತಾಳೆ ಅಲ್ಲ. ಸೊ ಅದೇ ರೀತಿಯಲ್ಲಿ ಎಲ್ಲಾ ಕಡೆಯಲ್ಲಿ ನೋಡ್ತೇವೆ. ನಾನು ಸೇವೆಯನ್ನೇ ಮಾಡೋದಿಲ್ಲ ಎಂಬಂತಹ ಒಂದು ವಿಷಯವನ್ನ ಯಾರೂ ಕೂಡ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಸೇವೆಯನ್ನೇ ಮಾಡದೇ ಇರ್ತಕ್ಕಂತ ಯಾವ್ದಾದ್ರು ಒಬ್ಬ ಪುರುಷ ಅಥವಾ ಸ್ತ್ರೀ ಇರ್ತಾನೆ ಅಂತ ಹೇಳಿದ್ರೆ ಅವನಿಗೆ ಕೇವಲ ತಲೆ ಕಟ್ಟಿದೆ ಅಂತ ಅರ್ಥ ಅಷ್ಟೇ.
ಏಕೆಂದ್ರೆ ಬೆಳಗ್ಗಿಂದ ರಾತ್ರಿಯವರೆಗೆ ಯಾರಿಗೋ ಒಬ್ಬರಿಗೆ ನಾವು ಸೇವೆಯನ್ನ ಖಂಡಿತವಾಗ್ಲೂ ಮಾಡೇ ಮಾಡ್ತೇವೆ. ಯಾರಾದ್ರೂ ನಾನು ಯಾರಿಗೂ ಸೇವೆಯನ್ನೇ ಮಾಡೋದಿಲ್ಲ ಅಂತ ಹೇಳಿದ್ರು ಕೂಡ ಅವಾಗ ನಾವೇನ್ ಅರ್ಥ ಮಾಡ್ಕೋತೇವೆ, ಅವನು ತನಗೆ ಸೇವೆಯನ್ನ ಮಾಡ್ಕೋತಾ ಇದ್ದಾನೆ. ತನಗೆ ಅಂತ ಯಾರಿಗೆ? ತನಗೆ ಅಂತ ಹೇಳಿದ್ರೆ ತನ್ನ ಇಂದ್ರಿಯಗಳಿಗೆ, ತನ್ನ ಇಂದ್ರಿಯ ತೃಪ್ತಿಗಾಗಿ ಅವನು ಸೇವೆಯನ್ನ ಮಾಡ್ಕೋತಾ ಇದ್ದಾನೆ. ಆಯ್ತಾ? ಸೊ ಸೇವೆ ಅನ್ನೋದು ನಮ್ಮ ಮುಖ್ಯವಾದಂತಹ ಧರ್ಮ. ಆದ್ರೆ ಅದು ಪ್ರೀತಿಮಯ ಸೇವೆ ಅನ್ನೋದು ಯಾವಾಗ ಪರಿವರ್ತಿತವಾಗತ್ತೆ ಅಂತ ಹೇಳಿದ್ರೆ, ಆ ಮೂಲಭೂತವಾದಂತಹ ವ್ಯಕ್ತಿ ಯಾರಿದ್ದಾನೆ ಭಗವಂತನ ಪ್ರತಿ ಅದು ಕೇಂದ್ರೀಕೃತವಾದ್ರೆ ಆವಾಗ ನಮ್ಮ ಸೇವೆ ಅನ್ನೋದು ಅದು ಪ್ರೀತಿಮಯ ಸೇವೆ ಆಗತ್ತೆ. ಮುಂದಕ್ಕೆ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಜಗತ್ತಿನಲ್ಲಿ ಇಂತಹ ಸೇವೆಗಳನ್ನು ಸಾವಿನ ಸಮಯದವರೆಗೆ ಯಾರೂ ಅನುಭವಿಸೋದಕ್ಕೆ ಸಾಧ್ಯವಿಲ್ಲ. ಮುಂದಕ್ಕೆ ಹೋಗಿ. ಪ್ರತಿ ಜೀವಿಯು ಯಾರನ್ನಾದರೂ ಪ್ರೀತಿಸಿಯೇ ಪ್ರೀತಿಸುತ್ತಾನೆ ಅಲ್ಲ. ಸೊ ಇವಾಗ ಎರಡು ವಿಷಯಗಳನ್ನ ನಾವು ನೋಡ್ಬೋದು. ಒಂದು ಸೇವೆ, ಇನ್ನೊಂದು ಪ್ರೀತಿ. ಸೇವೆ ಅನ್ನೋದು ಯಾರ ಪ್ರತಿ ಆದ್ರೂ ನಾವು ಮಾಡೇ ಮಾಡ್ತೇವೆ. ಪ್ರೀತಿ ಅನ್ನೋದನ್ನು ಕೂಡ ನಾವು ಯಾರ ಪ್ರತಿ ಆದ್ರೂ ತೋರಿಸ್ತೇವೆ. ಆದ್ರೆ ಇವಾಗ ಈ ಪ್ರೀತಿ ಅನ್ನೋದೇನಿದೆ, ಈ ಪ್ರೀತಿ ಅನ್ನೋದು ಯಾವಾಗಲೂ ಮಧುರವಾಗಿ ಇರೋದಿಲ್ಲ. ಒಮ್ಮೊಮ್ಮೆ ಏನಾಗತ್ತೆ ಅಂತ ಹೇಳಿದ್ರೆ, ಈ ಪ್ರೀತಿ ಅನ್ನೋದ್ರಲ್ಲಿ ಯಾವುದೋ ಒಂದು ಕಲ್ಮಶ ಅನ್ನೋದು ಬರ್ತದೆ. ಮತ್ತೆ ಆ ಪ್ರೀತಿ ಅನ್ನೋದು ಬೇರೆ ರೂಪವನ್ನ ಬೇಕಾದ್ರೂ ತಾಳಬಹುದು. ಪ್ರೀತಿ ಅನ್ನೋದು ಕೋಪದ ರೂಪವನ್ನು ಕೂಡ ತಾಳಬಹುದು. ಪ್ರೀತಿ ಅನ್ನೋದು ಇತರ ಬಹಳ ಕಟುವಾದಂತಹ ರೂಪಗಳನ್ನ ಕೂಡ ತಾಳಬಹುದು ಅಲ್ವಾ. ಅದಕ್ಕೆ ಏನು ಮೂಲಭೂತವಾದಂತಹ ಕಾರಣ ಅನ್ನೋದನ್ನ ಇವಾಗ ನಾವು ನೋಡ್ಬೋದು. ಭೌತಿಕ ಜಗತ್ತಿನಲ್ಲಿ ಸಂಬಂಧ ಮತ್ತು ಪ್ರೀತಿ ತಾತ್ಕಾಲಿಕವಾಗಿದೆ ಅಲ್ಲ. ಸೊ ಸಂಬಂಧ, ಯಾರ ಜೊತೆಗೆ ಸಂಬಂಧ ಇದೆ ಮತ್ತೆ ಯಾರನ್ನ ನಾವು ಪ್ರೀತಿಸ್ತೇವೆ, ಅದೆರಡೂ ಕೂಡ ತಾತ್ಕಾಲಿಕವಾಗಿದೆ. ಅದು ಕೇವಲ ಒಂದಷ್ಟು ಸಮಯಕ್ಕೆ ಮಾತ್ರ ಇರುತ್ತದೆ. ಅದಾದ್ಮೇಲೆ ಅದು ಲುಪ್ತವಾಗ್ಬಿಡುತ್ತದೆ. ಮುಂದಕ್ಕೆ ಹೋಗಿ. ಸೊ ಪ್ರತಿಯೊಂದು ಜೀವಿಗೂ ಪ್ರೀತಿ ಮತ್ತು ಸೇವೆ ಮಾಡುವ ಪ್ರವೃತ್ತಿ ಇರುತ್ತದೆ. ನಮ್ಮ ಪ್ರೀತಿ ಮತ್ತು ಸೇವೆ ಮಾಡುವ ಪ್ರವೃತ್ತಿಯನ್ನು ನಾವು ಎಲ್ಲಿ ತೊಡಗಿಸಬೇಕು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಅಲ್ಲ. ಸೊ ಎರಡು ವಿಷಯಗಳನ್ನ, ಸೊ ಪ್ರೀತಿ ಮಾಡುವಂತಹ ಪ್ರವೃತ್ತಿ ಏನಿದೆ ಮತ್ತೆ ಸೇವೆ ಮಾಡುವಂತಹ ಪ್ರವೃತ್ತಿ ಏನಿದೆ, ಇದನ್ನ ತೊಡಗಿಸಿದ್ರೆ ಮ್ಯಾಕ್ಸಿಮಮ್ ಬೆನಿಫಿಟ್ ಸಿಗತ್ತೆ ಅಲ್ಲ. ನಮ್ಮ ಕಂಪನಿಯಲ್ಲೂ ಕೂಡ ಇದೇ ರೀತಿಯಲ್ಲಿ ನಾವು ಹೇಳ್ತೇವೆ, ಮಿನಿಮಮ್ ಇನ್ವೆಸ್ಟ್ಮೆಂಟ್ ಮ್ಯಾಕ್ಸಿಮಮ್ ಬೆನಿಫಿಟ್ ಅಲ್ಲ. ಯಾರಲ್ಲಿ ಪ್ರೀತಿಯನ್ನ ಕಡಿಮೆ ಇನ್ವೆಸ್ಟ್ ಮಾಡಿ ಮ್ಯಾಕ್ಸಿಮಮ್ ಅದಕ್ಕೆ ಪ್ರಾಫಿಟ್ ಸಿಗತ್ತೆ ನಮ್ಗೆ, ಮತ್ತೆ ಯಾರಿಗೆ ಕಡಿಮೆ ಸೇವೆ ಮಾಡಿದ್ರು ಕೂಡ ಮ್ಯಾಕ್ಸಿಮಮ್ ನಮ್ಗೆ ಪ್ರಾಫಿಟ್ ಸಿಗತ್ತೆ ಅನ್ನೋದನ್ನ ನಾವು ಇವಾಗ ಅರ್ಥ ಮಾಡ್ಕೋಬಹುದು. ಅದ್ ಹೇಗೆ ಅದನ್ನ ಅರ್ಥ ಮಾಡ್ಕೋಬಹುದು ಅನ್ನೋದನ್ನ ಮುಂದಕ್ಕೆ ಸ್ಲೈಡ್ ಅಲ್ಲಿ ನಾವು ನೋಡ್ಬೋದು. ಮುಂದಿನ ಸ್ಲೈಡ್ ಹೋಗ್ತೀರಾ? ನೋಡಿ, ಧರ್ಮ ಎಂಬಂತಹ ಶಬ್ದಕ್ಕೆ ಏನ್ ಅರ್ಥ ಅನ್ನೋದನ್ನ ಮೊದಲು ಇವಾಗ ಅರ್ಥ ಮಾಡ್ಕೊಳ್ಳೋಣ. ಧರ್ಮ ಅಂದ್ರೆ ಏನು? ಸಾಮಾನ್ಯವಾಗಿ ಧರ್ಮ ಅಂದ್ರೆ ಅದು ರಿಲಿಜನ್, ಯಾವುದೋ ಒಂದು ಹಿಂದೂ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಇಸ್ಲಾಂ ಧರ್ಮ, ಈ ರೀತಿಯಾಗಿ ಎಲ್ಲರೂ ಹೇಳ್ತಾರೆ. ಆದರೆ ಧರ್ಮ ಎಂಬಂತಹ ಸಂಸ್ಕೃತದ ಶಬ್ದಕ್ಕೆ ಮೂಲಭೂತವಾದಂತಹ ಅರ್ಥ ಏನು ಅಂತ ಹೇಳಿದ್ರೆ ಪ್ರಕೃತಿ ಅಥವಾ ಸ್ವಭಾವ. ಉದಾಹರಣೆಗೆ ಸಕ್ಕರೆಯ ಧರ್ಮ ಏನು ಅಂತ ಕೇಳಿದ್ರೆ ನಿಮ್ಗೆ ಆಶ್ಚರ್ಯವಾಗ್ಬೋದು. ಸಕ್ಕರೆಗೂ ಧರ್ಮಕ್ಕೂ ಏನ್ ಸಂಬಂಧ? ಧರ್ಮ ಅಂದ್ರೆ ನನ್ನ ಹಿಂದೂ ಧರ್ಮ, ಸಕ್ಕರೆಯಲ್ಲಿ ಏನ್ ಧರ್ಮ? ಆದ್ರೆ ನಿಜವಾಗ್ಲೂ ಸಕ್ಕರೆಯ ಧರ್ಮ ಏನು? ಸಿಹಿತನ ಅನ್ನೋದೇ ಸಕ್ಕರೆಯ ಧರ್ಮ. ಅದೇ ರೀತಿ ಉಪ್ಪಿನ ಧರ್ಮ ಅಂದ್ರೆ ಏನು? ಉಪ್ಪಿನ ಪ್ರಕೃತಿ ಅಥವಾ ಉಪ್ಪಿನ ಸ್ವಭಾವ ಏನದು? ಉಪ್ಪುತನ ಅನ್ನೋದೇನಿದೆ ಅಲ್ಲ, ಉಪ್ಪುತನ ಅಂತ ನಾವು ಒಂದು ಶಬ್ದವನ್ನ ಹೇಳ್ಬೋದಾದ್ರೆ ಅದು ಉಪ್ಪಿನ ಧರ್ಮ ಅಲ್ಲ. ಸೊ ಅದೇ ರೀತಿ ಮುಂದಕ್ಕೆ ಸೊ ಉದಾಹರಣೆಗೆ ಐಸ್ ಅಲ್ಲ, ಮಂಜುಗಡ್ಡೆ. ಐಸಿನ ಧರ್ಮ ಏನು? ಅದು ಶೀತವಾಗಿರ್ಬೇಕು ಮತ್ತೆ ಅದು ಸಾಲಿಡ್ ಆಗಿ ಕೂಡ ಇರಬೇಕು. ಅದೇ ರೀತಿ ನೀರಿನ ಧರ್ಮ ಏನು? ನೀರಿನ ಧರ್ಮ ಅಂದ್ರೆ ದ್ರವತ್ವ ಅಂದ್ರೆ ಏನು? ಅದು ಹರಿಯುವಂತೆ ಇರಬೇಕು ಅಲ್ಲ. ಸೊ ಇದು ಮೂಲಭೂತವಾದಂತಹ ಧರ್ಮ ಅಂದ್ರೆ ಏನು? ಧರ್ಮ ಅಂದ್ರೆ ಮೂಲಭೂತವಾದಂತಹ ಪ್ರಕೃತಿ. ಯಾವುದನ್ನ ಆ ವಸ್ತುವಿನಿಂದ ಬೇರ್ಪಡಿಸೋದಕ್ಕೆ ಸಾಧ್ಯವಾಗುವುದಿಲ್ವೋ ಅದೇ ಆ ವಸ್ತುವಿನ ಧರ್ಮ. ಉದಾಹರಣೆಗೆ ಈ ಎಲ್ಲಾ ಉದಾಹರಣೆಗಳನ್ನ ನಾವು ನೋಡಿದ್ವಿ. ಅದೇ ರೀತಿಯಲ್ಲಿ ಆತ್ಮದ ಧರ್ಮ ಏನದು? ಆತ್ಮದ ಧರ್ಮ ಅಂದ್ರೆ ಆತ್ಮದ ಸ್ವರೂಪ ಅಥವಾ ಆತ್ಮದ ಪ್ರಕೃತಿ ಅಥವಾ ಆತ್ಮದ ಸ್ವಭಾವ ಅಂದ್ರೆ ಏನದು? ಭಗವಂತನ ಸೇವೆ ಅನ್ನೋದೇ ಈ ಆತ್ಮದ ಧರ್ಮ ಅಲ್ಲ. ಸೊ ಧರ್ಮದಲ್ಲಿ ಎರಡೂ ವಿಷಯಗಳು ಉಂಟು. ಮೊದಲನೇದು ಸೇವೆ ಮತ್ತೆ ಎರಡನೇದು ಪ್ರೀತಿ ಅಲ್ಲ. ಸೊ ನಾವು ಅದನ್ನೇ ಇವಾಗ ನೋಡಿದ್ದು. ಯಾರಲ್ಲಿ ನಾವು ಪ್ರೀತಿಯನ್ನ ಮಾಡಿದ್ರೆ
ಅದರಿಂದ ಸಂಪೂರ್ಣವಾದಂತ ಸಂತುಷ್ಟಿ ನಮಗ್ ಸಿಗತ್ತೆ. ಯಾರಿಗೆ ಸೇವೆಯನ್ನ ಮಾಡಿದ್ರೆ ಸಂಪೂರ್ಣವಾದಂತ ಸಂತುಷ್ಟಿ ಸಿಗತ್ತೆ. ಏಕೆಂದ್ರೆ ಅದೇ ಒಂದು ಜೀವಿಯ ಧರ್ಮ. ನಾನು ಯಾರಿಗೂ ಸೇವೆಯನ್ನ ಮಾಡದೆ ಇರೋದಕ್ಕಾಗೋದಿಲ್ಲ, ಯಾರನ್ನು ಪ್ರೀತಿಸದೆ ಇರೋದಕ್ಕೆ ನನಗೆ ಸಾಧ್ಯವಿಲ್ಲ. ಅಲ್ಲ, ಏನಕ್ಕೆ ಜನರು ಮದುವೆ ಮಾಡ್ಕೋತಾರೆ, ಏನಕ್ಕೆ ಮಕ್ಕಳನ್ನ ಮಾಡ್ಕೋತಾರೆ, ಒಬ್ರೇ ಇರ್ಬೋದಲ್ಲ ಅಂತ ನಮ್ಗನ್ನಿಸ್ಬೋದು. ಆದ್ರೆ ಅದಕ್ಕೆ ಅದು ಅವಶ್ಯಕತೆ ಇದೆ. ಯಾಕೆಂದ್ರೆ ಒಂಟಿಯಾಗಿ ಇದ್ದು ಆ ಪ್ರೀತಿಯನ್ನ ಅನುಭವಿಸದೆ ಬಾಳೋದಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಮತ್ತೆ ಇತರರಿಗೆ ಸೇವೆಯನ್ನ ಮಾಡದೆ ಬದುಕೋದಕ್ಕೆ ಯಾರಿಗೂ ಸಾಧ್ಯವಿಲ್ಲ ಅಲ್ವಾ? ಸೊ ಅದನ್ನೇ ಭಗವಂತನ ಪ್ರತಿ ಇವಾಗ ಅದನ್ನ ಕೇಂದ್ರೀಕರಿಸಿದ್ರೆ, ಕೇವಲ ಅದರ ಡೈರೆಕ್ಷನ್ ನ ಚೇಂಜ್ ಮಾಡಿ ಬೇರೆಯವರ ಪ್ರತಿ ನಾವೇನ್ ಪ್ರೀತಿಯನ್ನ ತೋರಿಸ್ತಾ ಇದ್ದೇವೆ ಅಥವಾ ಸೇವೆಯನ್ನ ಮಾಡ್ತಾ ಇದ್ದೇವೆ, ಅದನ್ನು ಇಟ್ಕೋಬಹುದು. ಆದ್ರೆ ಅದನ್ನ ಬಿಡೋದಕ್ಕೆ ಅವಶ್ಯಕತೆ ಇಲ್ಲ. ಆದ್ರೆ ಅದೇ ಪ್ರೀತಿ ಮತ್ತೆ ಅದೇ ಸೇವೆಯನ್ನ ಭಗವಂತನ ಪ್ರತಿ ಕೂಡ ನಾವು ತಿರುಗಿಸಿದ್ರೆ, ಕೇಂದ್ರೀಕರಿಸಿದ್ರೆ, ಅವಾಗ ಅದರಿಂದ ಸಂಪೂರ್ಣ ಸಂತುಷ್ಟಿ ನಮ್ಗೆ ಸಿಗತ್ತೆ. ಇದೇ ಆತ್ಮದ ಧರ್ಮ ಅಲ್ಲ. ಸೊ ಭಗವಂತ ಮತ್ತೆ ಜೀವಾತ್ಮ ಇವರಿಬ್ಬರ ನಡುವೆ ಇರುವಂತಹ ಸಂಬಂಧದಲ್ಲಿ ಯಾವ ಸಂಬಂಧ ಅಂತ ಹೇಳಿದ್ರೆ ಪ್ರಭು ದಾಸರ ಸಂಬಂಧ. ಪ್ರಭು ಅಂದ್ರೆ ಒಡೆಯ, ಮತ್ತೆ ಜೀವಾತ್ಮರು ದಾಸರು. ಶಾಶ್ವತ ಕಾಲದವರೆಗೂ ನಾವೆಲ್ಲರೂ ಭಗವಂತನ ದಾಸರು. ಆದ್ರೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಶೋಷಣೆ ಇಲ್ಲ. ಏಕೆಂದ್ರೆ ಭಗವಂತ ಎಂಬಂತಹ ಪುರುಷನಲ್ಲಿ ಯಾವುದೇ ರೀತಿಯಾದಂತಹ ಲೋಪ ದೋಷಗಳನ್ನ ನಾವು ನೋಡೋದಕ್ಕೆ ಸಾಧ್ಯವಿಲ್ಲ ಅಲ್ಲ. ನಾವು ಯಾವ ಲೋಪ ದೋಷಗಳನ್ನ ಈ ಜಗತ್ತಿನ ಒಡೆಯರಲ್ಲಿ ನಾವು ನೋಡ್ತೇವೆ, ಅದು ಕೇವಲ ಪ್ರತಿಬಿಂಬದ ಒಡೆಯರಲ್ಲಿ ನಾವು ನೋಡ್ತಾ ಇದ್ದೇವೆ. ಸೊ ಯಾವಾಗ ನಾವು ಸೂರ್ಯನ ಪ್ರತಿ ನಾವು ನೋಡ್ತೇವೆ, ನಮ್ಮ ನೆರಳು ನಮಗೆ ಕಾಣಿಸೋದಿಲ್ಲ ಅಲ್ಲ. ಆದ್ರೆ ಸೂರ್ಯನ ನಾವು ವಿರುದ್ಧ ನಮ್ಮ ಮುಖವನ್ನ ಮಾಡ್ಕೊಂಡ್ರೆ ಆವಾಗ ನಮ್ಮ ನೆರಳು ಕಾಣಿಸುತ್ತೆ ಅಲ್ಲ. ಸೊ ಅದೇ ರೀತಿಯಲ್ಲಿ ಭಗವಂತನ ಪ್ರತಿ ಯಾರು ಅಭಿಮುಖರಾಗಿರ್ತಾರೆ, ಭಗವಂತನ ಕಡೆಗೆ ಯಾರು ತಿರುಗಿರ್ತಾರೆ, ಅವರು ಭಗವಂತನಲ್ಲಿ ಯಾವುದೇ ದೋಷವನ್ನ ನಾವು ನೋಡೋದಿಲ್ಲ. ಆದ್ರೆ ಭಗವಂತನಿಂದ ನಾವು ವಿಮುಖರಾದ್ರೆ, ಅಭಿಮುಖ ಆಗೋದ್ರ ಬದಲು ವಿಮುಖರಾಗ್ಬಿಟ್ರೆ ಆವಾಗ ನಾವು ಈ ಜಗತ್ತಿನ ದೋಷಗಳನ್ನ ನಾವು ನೋಡ್ತೇವೆ. ಈ ಜಗತ್ತಿನ ದೋಷಗಳೆಲ್ಲವೂ ನಮ್ಗೆ ಕಾಣಿಸ್ತದೆ ಅಲ್ಲ. ಇದು ಬಹಳ ಮುಖ್ಯವಾದಂತಹ ವಿಷಯ. ಆತ್ಮದ ಧರ್ಮ ಏನು ಅಂತ ಹೇಳಿದ್ರೆ ಭಗವಂತನ ಪ್ರತಿ ಸೇವೆ. ಜೀವೇರ ಸ್ವರೂಪ ಹೈ ಕೃಷ್ಣೇರ ನಿತ್ಯದಾಸ್ ಅಂತ ಚೈತನ್ಯ ಮಹಾಪ್ರಭುಗಳು ಬಂಗಾಲಿ ಭಾಷೆಯಲ್ಲಿ ಹೇಳ್ತಾರೆ. ಜೀವೇರ ಸ್ವರೂಪ ಹೈ, ಜೀವೇರ ಸ್ವರೂಪ ಅಂದ್ರೆ ಜೀವಾತ್ಮನ ಸ್ವರೂಪ ಏನು? ಕೃಷ್ಣೇರ ನಿತ್ಯ ದಾಸ. ಕೃಷ್ಣನ ನಿತ್ಯ ಅಂದ್ರೆ ಶಾಶ್ವತ ಕಾಲದವರೆಗೂ ದಾಸ. ಮತ್ತೆ ಅವರಿಬ್ಬರ ನಡುವೆ ಪ್ರೀತಿಯಮಯವಾದಂತ ಸಂಬಂಧವಿದೆ. ಇವಾಗ ನಾವು ಕೊನೆಯ ಅಂಶಕ್ಕೆ ಹೋಗೋಣ. ಇವಾಗ ನೀವು ಸ್ಲೈಡ್ ಅನ್ನು ಮುಂದಕ್ಕೆ ತಗೊಂಡು ಹೋಗಿ ಕೊನೆಯ ಅಂಶಕ್ಕೆ ಹೊರಟೋಗ್ಬಿಡ್ಬೋದು. ಅದನ್ನ ಚರ್ಚೆ ಮಾಡಿ ವಿರಾಮವನ್ನ ಇವಾಗ ನಾವು ಕೊಡ್ತೇವೆ. ಇದೆಲ್ಲ ಬಹಳಷ್ಟು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ, ಇಲ್ಲಿ ಚರ್ಚೆ ಮಾಡೋದಕ್ಕೆ ಸಮಯ ಇಲ್ಲ. ಅದರಿಂದ ಕೊನೆಯ ಒಂದು ಅಂಶಕ್ಕೆ ನಾವು ಬರ್ತೇವೆ. ಇವಾಗ ನೋಡಿ, ಇದು ಕೂಡ ಬಹಳ ಮುಖ್ಯವಾದಂತ ವಿಷಯ. ಇವಾಗ ನಾವು ಸಂಕ್ಷಿಪ್ತವಾಗಿ ಏನ್ ಚರ್ಚೆ ಮಾಡಿದ್ದೇವೆ? ಆಕರ್ಷಣೆ ಭಗವಂತನ ಪ್ರತಿ, ಅದೇ ಮೂಲಭೂತವಾದಂತ ಅಂಶ ಭಕ್ತಿಮಯ ಸೇವೆಗೆ. ಮತ್ತೆ ಭಗವಂತ ನಿತ್ಯ ಕಾಲದವರೆಗೂ ಪ್ರಭು, ನಾವೆಲ್ಲರೂ ನಿತ್ಯ ಕಾಲದವರೆಗೂ ಭಗವಂತನ ದಾಸರು. ಮತ್ತೆ ನಮ್ಮಿಬ್ಬರ ನಡುವೆ ಇರತಕ್ಕಂತ ಸಂಬಂಧದಲ್ಲಿ ಯಾವುದೇ ಶೋಷಣೆ ಇಲ್ಲ. ಏಕೆಂದ್ರೆ ಜೀವಾತ್ಮನ ಧರ್ಮವೇ ಭಗವಂತನ ಪ್ರತಿ ಪ್ರೀತಿಮಯ ಸೇವೆಯನ್ನ ಸಲ್ಲಿಸುವಂತಹದ್ದು. ಇವಾಗ ಮತ್ತೊಂದು ಒಂದು ಪರಿಕಲ್ಪನೆ ಕೂಡ ಸಾಮಾನ್ಯವಾದಂತಹ ಜನರಲ್ಲಿ ನಾವು ನೋಡ್ತೇವೆ. ಯಾವ ಪರಿಕಲ್ಪನೆ ಅಂತ ಹೇಳಿದ್ರೆ, ಎಷ್ಟೊಂದು ಜನರು ಅಂದ್ಕೋತಾರೆ ನಾನೇ ಭಗವಂತ ಅಲ್ಲ. ಒಂದು ಪರಿಕಲ್ಪನೆ ಬಗ್ಗೆ ಇತ್ತೀಚೆಗೆ ನಾವು ಚರ್ಚೆ ಮಾಡಿದ್ವಿ. ಏನಂತ ಹೇಳಿದ್ರೆ ಭಗವಂತ ನಿರಾಕಾರ ಅನ್ನೋದು ಒಂದು ಪರಿಕಲ್ಪನೆ. ಅದು ಸಂಪೂರ್ಣವಾಗಿ ಸುಳ್ಳಲ್ಲ, ಅದರಲ್ಲಿ ಒಂದಷ್ಟು ಸತ್ಯ ಅಂಶ ಇದ್ದೇ ಇದೆ. ಅದನ್ನ ಹೇಗೆ ಅಂತ ನಾವು ನೋಡಿದ್ವಿ. ಆದ್ರೆ ಮತ್ತಷ್ಟು ಜನರಿಗೆ ಮತ್ತೊಂದು ಸಂಪೂರ್ಣವಾದಂತ ತಪ್ಪು ಪರಿಕಲ್ಪನೆ ಇರ್ತದೆ. ಯಾವ ಪರಿಕಲ್ಪನೆ ಅಂತ ಹೇಳಿದ್ರೆ, ನಾನು ಭಗವಂತ ಅಲ್ಲ, ನಾನೇ ಭಗವಂತ. ಅದರಿಂದ ಇದ್ರ ಬಗ್ಗೆ ಕೂಡ ನಾವು ತಿಳ್ಕೋಬೇಕು. ಈ ರೀತಿ ನಾವು ಅಂದ್ಕೊಳ್ದೇ ಇರ್ಬೋದು, ಆದ್ರೆ ಒಂದು ಸಣ್ಣ ಪ್ರಮಾಣದಲ್ಲಿ ನಮ್ಮೆಲ್ಲರಲ್ಲಿ ಈ ರೀತಿಯಾದಂತ ಯೋಚನೆ ಬರುತ್ತೆ ಯಾವಾಗ್ಲಾದ್ರೂ. ಅದರಿಂದ ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಸೊ ನಾವು ದೇವರಲ್ಲ, ಆದ್ರೆ ದೇವನವನು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಅಲ್ಲ. ಸೊ ಏನಕ್ಕೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ ಹೇಳ್ತಾ ಇದ್ದಾರೆ, ನಾನು ಸಣ್ಣ ಜೀವ, ದೇವರಲ್ಲ, ಭಗವಂತನ ಒಂದು ಸಣ್ಣ ಭಾಗ, ಭಗವಂತನ ಸೇವಕ ಅಲ್ಲ. ಸೊ ಮುಂದಕ್ಕೆ ಹೋಗಿ ಇಲ್ಲಿ ನೋಡಿ, ಈ ಒಂದು ವಿಷಯ ಏನ್ ಬರ್ತಾ ಇದೆ, ಇದು ಮುಖ್ಯವಾದಂತಹ ವಿಷಯ. ದೇವರ ಒಡನಾಟವನ್ನು ತೊರೆದು ಮತ್ತೆ ಮತ್ತೆ ನೋವಿನಿಂದ ಬಲವಂತವಾಗಿ ಸಂಕಟ ತುಂಬಿದ ಜಗತ್ತಿನಲ್ಲಿ ಜನಿಸಲು ಬಂದೆನು.
ಇದು ನಮ್ಮೆಲ್ಲರ ಪರಿಸ್ಥಿತಿ. ಏನು ಪರಿಸ್ಥಿತಿ ಅಂದ್ರೆ ಬಹಳ ಶೋಚನೀಯವಾದಂತಹ ಪರಿಸ್ಥಿತಿ. ನಾವೆಲ್ಲರೂ ಈ ಲೋಕಕ್ಕೆ ಬಂದಿದ್ದೇವೆ ಏನಕ್ಕೆ ಅಂತ ಹೇಳಿದ್ರೆ ಭಗವಂತನಾಗೋದಕ್ಕೆ ಈ ಲೋಕಕ್ಕೆ ಬಂದಿದ್ದೇವೆ. ಅಂದ್ರೆ ಏನು? ಭಗವಂತನಾಗೋದಕ್ಕೆ ಅಂದ್ರೆ ಭಗವಂತ ಆಗೋದಕ್ಕೆ ಸಾಧ್ಯ ಇಲ್ಲ, ಆದ್ರೆ ಆ ರೀತಿ ಪ್ರಯತ್ನ ಪಡ್ತಾ ಇದ್ದೇವೆ. ನೋಡಿ, ಆಧ್ಯಾತ್ಮಿಕ ಜಗತ್ತಿನಲ್ಲಿ ಕೃಷ್ಣ ಒಬ್ಬನೇ ಒಡೆಯ, ಬೇರೆ ಎಲ್ಲರೂ ಪ್ರಕೃತಿ. ಕೃಷ್ಣ ಒಬ್ಬನೇ ಪುರುಷ, ಬೇರೆ ಎಲ್ಲರೂ ಪ್ರಕೃತಿ. ಅದರಿಂದ ಕೃಷ್ಣ ಮಾತ್ರ ಭೋಗ ಮಾಡ್ತಾನೆ, ಬೇರೆ ಎಲ್ಲರೂ ಕೃಷ್ಣನ ಭೋಗಕ್ಕೆ ಸೇವೆಯನ್ನ ಸಲ್ಲಿಸ್ತಾರೆ, ಸಹಾಯ ಮಾಡ್ತಾರೆ ಅಲ್ಲ. ಸೊ ಅದೇ ರೀತಿ ನಾನು ಆಗ್ಬೇಕು ಅಂತ ಅಂದ್ಕೊಂಡು ಈ ಲೋಕಕ್ಕೆ ಬಂದ್ಬಿಟ್ಟೆ ನಾನು. ಏನಂತ? ನಾನು ಕೃಷ್ಣನಂತೆ. ಅಲ್ಲಿ ಕೃಷ್ಣ ಯಾರಿದ್ದಾನೆ ನೋಡಿ, ಕೃಷ್ಣ ಎಲ್ಲರ ಜೊತೆಗೆ ಆ ಗೋಪಿಕಾಸ್ತ್ರೀಯರ ಜೊತೆಗೆ ನೃತ್ಯವನ್ನ ಮಾಡ್ತಾ ಇದ್ದಾನೆ, ಎಲ್ಲರ ಜೊತೆಗೆ ಎಂಜಾಯ್ ಮಾಡ್ತಾ ಇದ್ದಾನೆ. ನಾನು ಬರೀ ಸೇವೆಯನ್ನ ಮಾಡ್ತಾ ಇದ್ದೇನಾ? ಇಲ್ಲ, ಅದ್ ಬೇಡ ನನಗೆ. ನಾನು ಕೂಡ ಎಂಜಾಯರ್ ಆಗ್ಬೇಕು, ನಾನು ಕೂಡ ಭೋಗಿ ಆಗ್ಬೇಕು ಅಂತ ಅಂದ್ಕೊಂಡು ಈ ಲೋಕಕ್ಕೆ ಬಂದ್ಬಿಟ್ಟೆ ನಾನು. ಆದ್ರೆ ಈ ಲೋಕದಲ್ಲಿ ನಾನೇನ್ ಮಾಡ್ತಾ ಇದ್ದೇನೆ? ಭೋಗಿ ಆಗೋದಕ್ಕೆ ಅನೇಕ ಪ್ರಯತ್ನಗಳನ್ನ ಮಾತ್ರ ಮಾಡ್ತಾ ಇದ್ದೇನೆ, ಅದು ಸಫಲವಾಗ್ತಾ ಇಲ್ಲ. ಮುಂದಕ್ಕೆ ಹೋಗಿ. ಕೃಷ್ಣನು ನನ್ನ ಪ್ರಭು, ಎಲ್ಲ ಅಸ್ತಿತ್ವದ ಮೂಲ. ಅವನ ರೂಪವು ಶಾಶ್ವತವಾಗಿದೆ, 6 ಭವ್ಯತೆಗಳಿಂದ ಕೂಡಿದೆ. ಅದ್ರ ಬಗ್ಗೆ ಆಗ್ಲೇ ನಾವು ಚರ್ಚೆ ಮಾಡಿದ್ವಿ. ಮುಂದಕ್ಕೆ. ತನ್ನ ಭಕ್ತರನ್ನು ಮೆಚ್ಚಿಸಲು ಮತ್ತು ರಕ್ಷಿಸಲು ಮತ್ತು ದುಷ್ಟರನ್ನು ಶಿಕ್ಷಿಸಲು ಅವನು ಸ್ವೇಚ್ಛೆಯಿಂದ ಈ ಜಗತ್ತಿಗೆ ಭೇಟಿ ನೀಡುತ್ತಾನೆ. ಮುಂದಕ್ಕೆ. ನಾನು ಬ್ರಹ್ಮನ್ ಮಾತ್ರ, ಆದರೆ ಕೃಷ್ಣನು ಪರಬ್ರಹ್ಮ. ನಾನು ಬ್ರಹ್ಮನಾಗಿರ್ಬೋದು, ಆದ್ರೆ ಬ್ರಹ್ಮ ಅಂದ್ರೆ ಇಲ್ಲಿ ಚತುರ್ಮುಖ ಬ್ರಹ್ಮ ಅಲ್ಲ, ಜೀವಾತ್ಮನಿಗೂ ಕೂಡ ಬ್ರಹ್ಮ ಅಂತ ಒಂದಷ್ಟು ಶಾಸ್ತ್ರಗಳಲ್ಲಿ ಉಲ್ಲೇಖ ಇದೆ. ಆದ್ರೆ ಅವನು ಕೃಷ್ಣ ಪರಬ್ರಹ್ಮ. ನನ್ನ ಶಕ್ತಿ ಸೀಮಿತವಾಗಿದೆ, ಅವನ ಸಾಮರ್ಥ್ಯಗಳು ಅಪರಿಮಿತವಾಗಿವೆ. ನೋಡಿ, ಇದುವರೆಗೆ 3-4 ಸ್ಲೈಡ್ಗಳಲ್ಲಿ ನಾವೇನ್ ನೋಡಿದ್ವಿ ಅಂತ ಹೇಳಿದ್ರೆ, ನನಗೆ ಮತ್ತೆ ಭಗವಂತನ ನಡುವೆ ಇರತಕ್ಕಂತ ವ್ಯತ್ಯಾಸ. ನಾನು ಒಂದು ಸಣ್ಣ ಅಣುವಿನ ರೂಪದಲ್ಲಿ ಇದ್ದೇನೆ, ಆದ್ರೆ ಭಗವಂತ ಯಾವ ರೂಪದಲ್ಲಿ ಇದ್ದಾನೆ? ವಿಭು. ಅಣು ಮತ್ತೆ ವಿಭುವಿನ ಮಧ್ಯದಲ್ಲಿ ಏನು ವ್ಯತ್ಯಾಸ? ಅಣು ಅನ್ನೋದು ಒಂದು ಸಣ್ಣ ಕಿಡಿಯ ಹಾಗೆ. ಇವಾಗ ಸೂರ್ಯ ಇದೆ, ಸೂರ್ಯ ಗ್ರಹದಿಂದ ಅನೇಕ ಸೂರ್ಯನ ಕಿರಣಗಳು ಪ್ರತಿ ದಿವಸ ಆಚೆ ಬರ್ತಾ ಇರೋದನ್ನ ನಾವು ನೋಡ್ತೇವೆ. ಆ ಒಂದು ಸಣ್ಣ ಸೂರ್ಯನ ಕಿಡಿಯ ಹಾಗೆ ಜೀವಾತ್ಮನಿದ್ದಾನೆ, ಆದ್ರೆ ಸಮಸ್ತವಾಗಿರ್ತಕ್ಕಂಥ ಸೂರ್ಯ ಏನಿದೆ ಅದು ಭಗವಂತನ ಹಾಗೆ ಅಲ್ಲ. ಸೊ ಇದೇ ಚೈತನ್ಯ ಮಹಾಪ್ರಭುಗಳು ನಮ್ಗೆ ಕೊಟ್ಟಿರುವಂತಹ ತತ್ವ ದರ್ಶನ ಅಂದ್ರೆ ಫಿಲಾಸಫಿ. ಯಾವ ದರ್ಶನ ಅಂತ ಹೇಳಿದ್ರೆ, ನೋಡಿ, ಜೀವಾತ್ಮ ಮತ್ತೆ ಪರಮಾತ್ಮ ಇವರಿಬ್ಬರ ನಡುವೆ ನೋಡಿ ಕೇವಲ ವ್ಯತ್ಯಾಸವಿದೆಯಾ ಅಥವಾ ಕೇವಲ ಸಾಮ್ಯಗಳು ಇದೆಯಾ ಅಂತ ನೀವು ಕೇಳಬಹುದು. ಸಾಮ್ಯ ಅಂದ್ರೆ ಸಿಮಿಲಾರಿಟಿ, ವ್ಯತ್ಯಾಸ ಅಂದ್ರೆ ಡಿಫರೆನ್ಸ್ ಅಲ್ಲ. ಸೊ ಜೀವಾತ್ಮ ಮತ್ತೆ ಪರಮಾತ್ಮರ ನಡುವೆ ಕೇವಲ ಸಾಮ್ಯಗಳು ಇದೆಯಾ ಅಥವಾ ಎರಡೂ ಇದೆಯಾ? ಸಾಮ್ಯಗಳು ಉಂಟು, ವ್ಯತ್ಯಾಸವೂ ಉಂಟಾ ಅಂತ ಕೇಳಿದ್ರೆ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ ಸಾಮ್ಯವೂ ಉಂಟು ಮತ್ತೆ ವ್ಯತ್ಯಾಸವೂ ಉಂಟು. ಸಾಮ್ಯ ಯಾವ್ದ್ರಲ್ಲಿ ಅಂತ ಹೇಳಿದ್ರೆ ಕ್ವಾಲಿಟಿ, ಅಂದ್ರೆ ಗುಣಮಟ್ಟದಲ್ಲಿ. ಉದಾಹರಣೆಗೆ ಒಂದು ದೊಡ್ಡ ಚಿನ್ನದ ಗಣಿ ಇಟ್ಕೋಬಹುದು ನೀವು, ಮತ್ತೆ ಒಂದು ಸಣ್ಣ ಚಿನ್ನದ ಒಂದು ಸಣ್ಣ ಅಂಶ ನಿಮ್ಮ ಕೈನಲ್ಲಿದೆ. ಆ ಚಿನ್ನದ ಸಣ್ಣ ಅಂಶ ಕೂಡ ಆ ಚಿನ್ನದ ಗಣಿಯಿಂದಲೇ ಬಂದಿದೆ, ಆಯ್ತಾ? ಸೊ ಇವಾಗ ದೊಡ್ಡ ಚಿನ್ನದ ಗಣಿ ಮತ್ತೆ ಸಣ್ಣ ಚಿನ್ನದ ಅಂಶ ನಿಮ್ಮ ಕೈಯಲ್ಲಿ ಏನಿದೆ, ಇದರ ಮಧ್ಯದಲ್ಲಿ ಯಾವ್ದ್ರಲ್ಲಿ ಸಾಮ್ಯವಿದೆ ಮತ್ತೆ ಯಾವ್ದ್ರಲ್ಲಿ ವ್ಯತ್ಯಾಸ ಇದೆ ಅಂತ ಕೇಳಿದ್ರೆ ಏನ್ ಹೇಳ್ತೀರಾ? ಸಾಮ್ಯ ಯಾವ್ದ್ರಲ್ಲಿದೆ ಅಂತ ಹೇಳಿದ್ರೆ ಗುಣಮಟ್ಟದಲ್ಲಿ. ಯಾವ ಚಿನ್ನ ನನ್ನ ಕೈನಲ್ಲಿದೆ, ಕೆಮಿಕಲ್ ಕಾಂಪೋಸಿಷನ್ ನೋಡಿದ್ರೆ ಅದೇ ಚಿನ್ನ ಆ ಚಿನ್ನದ ಗಣಿಯಲ್ಲಿ ಕೂಡ ಇದೆ. ಆದ್ರೆ ಯಾವ್ದ್ರಲ್ಲಿ ವ್ಯತ್ಯಾಸ ಇದೆ ಅಂತ ಹೇಳಿದ್ರೆ ಆ ಪ್ರಮಾಣದಲ್ಲಿ ವ್ಯತ್ಯಾಸ ಇದೆ, ಆಕಾರದಲ್ಲಿ ವ್ಯತ್ಯಾಸ ಇದೆ. ಅದೇ ರೀತಿ ಸಮುದ್ರದ ನೀರನ್ನ ತೆಗೆದುಕೊಳ್ಳಿ, ಸಮುದ್ರ ಮತ್ತೆ ಸಮುದ್ರದ ನೀರು. ನನ್ನ ಒಂದು ಸಣ್ಣ ಬಾಟಲ್ ನಲ್ಲಿ ಸಮುದ್ರದ ನೀರನ್ನ ತೆಗೆದುಕೊಂಡು ಬಂದಿದ್ದೀನಿ. ಮತ್ತೆ ಈ ಎರಡರಲ್ಲಿ ಏನು ಸಾಮ್ಯ ಮತ್ತೆ ಯಾವ್ದ್ರಲ್ಲಿ ವ್ಯತ್ಯಾಸ ಅಂತ ಹೇಳಿದ್ರೆ ಸಾಮ್ಯ ಉಂಟು. ಯಾವ್ದ್ರಲ್ಲಿ? ಆ ಕೆಮಿಕಲ್ ಕಾಂಪೋಸಿಷನ್ ಅಲ್ಲಿ ಸಾಮ್ಯ ಇದೆ. ಆದ್ರೆ ವ್ಯತ್ಯಾಸ ಯಾವ್ದ್ರಲ್ಲಿದೆ? ಆ ಪ್ರಮಾಣದಲ್ಲಿ ವ್ಯತ್ಯಾಸವಿದೆ ಅಲ್ವಾ? ಸೊ ಅದೇ ರೀತಿಯಲ್ಲಿ ನಾವು ಏನಂತ ಅರ್ಥ ಮಾಡ್ಕೋಬಹುದು ಅಂತ ಹೇಳಿದ್ರೆ, ಈ ಜೀವಾತ್ಮ ಮತ್ತೆ ಪರಮಾತ್ಮ ನೋಡಿ ಅದೇ ಉದಾಹರಣೆಯಲ್ಲಿ ಕೊಡ್ತಾ ಇದ್ದಾರೆ. ಸಮುದ್ರ ಮತ್ತೆ ಸಮುದ್ರದ ಸಣ್ಣ ಪ್ರಮಾಣದ ನೀರು ಅಲ್ಲ. ಸೊ ಭಗವಂತ ಮತ್ತೆ ಜೀವಾತ್ಮರಲ್ಲಿ ಸಾಮ್ಯ ಏನು? ಗುಣಮಟ್ಟದಲ್ಲಿ ಸಾಮ್ಯ ಮಾತ್ರ. ಅವನು ಸಚ್ಚಿದಾನಂದ ಸ್ವರೂಪಿ, ನಾನು ಸಚ್ಚಿದಾನಂದ ಸ್ವರೂಪಿ. ಸತ್ ಅಂದ್ರೆ ಶಾಶ್ವತ, ಚಿತ್ ಅಂದ್ರೆ ಜ್ಞಾನಮಯ, ಆನಂದ ಅಂದ್ರೆ ಆನಂದಮಯ. ನನ್ನಲ್ಲೂ ಇದೇ ರೀತಿಯಾದಂತ ಇದೆ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಗುಣಗಳಿವೆ, ಅದೇ ರೀತಿ ಭಗವಂತನಲ್ಲೂ ಇವೆ ಅಲ್ಲ. ಸೊ ಅದೇ ರೀತಿಯಲ್ಲಿ ನಾವೇನ್ ಅರ್ಥ ಮಾಡ್ಕೋತೀವಿ ಅಂತ ಹೇಳಿದ್ರೆ,
ನಾನು ಭಗವಂತ ಯಾವತ್ತಿಗೂ ಆಗೋದಕ್ಕೆ ಸಾಧ್ಯವಿಲ್ಲ, ಜೀವಾತ್ಮ ಭಗವಂತನಾಗೋದಕ್ಕೆ ಸಾಧ್ಯವೇ ಇಲ್ಲ. ಶಾಶ್ವತ ಕಾಲದವರೆಗೂ ಭಗವಂತನ ಭಾಗಿಗಳಾಗಿ ಅಂಶಗಳಾಗಿಯೇ ನಾವಿರ್ತೇವೆ. ಆದರೆ ಗುಣಮಟ್ಟದಲ್ಲಿ ಮಾತ್ರ ನಾವು ಭಗವಂತನ ಗುಣವನ್ನ ನಾವು ಹೊಂದಿದ್ದೇವೆ. ಆದ್ದರಿಂದ ನಾವು ಭಗವಂತನಲ್ಲ, ಆದ್ರೆ ನಾವು ಭಗವಂತನವರು ಅನ್ನೋದನ್ನ ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಭಗವಂತನವರು ಅಂತ ಹೇಳಿದ್ರೆ ಏನು? ಭಗವಂತನ ಸೇವಕರು. ನಾವೆಲ್ಲರೂ ಭಗವಂತನ ಸೇವಕರು. ಮತ್ತೆ ಸೇವಕ ಅಂದ ಕೂಡ್ಲೆ ನಮ್ಮ ಮನಸ್ಸಿನಲ್ಲಿ, ಯಾಕೆಂದ್ರೆ ಈ ಜಗತ್ತಿನಲ್ಲಿ ಶೋಷಣೆ ಆಗೋದನ್ನ ನಾವು ನೋಡಿದ್ದೇವೆ. ವೈಟ್ ಬಿಳಿಯಾಗಿದ್ದಂಥವ್ರು, ವೈಟ್ಸ್ ಅಂತ ನಾವ್ ಏನ್ ಹೇಳ್ತೀವಿ, ಅಮೆರಿಕಾದಲ್ಲಿ ಬ್ಲಾಕ್ಸ್ ನ ಶೋಷಣೆ ಮಾಡಿದ್ರು. ಅದೇ ರೀತಿ ಬ್ರಿಟಿಷ್ನವರು ಭಾರತಕ್ಕೆ ಬಂದು ಭಾರತೀಯರನ್ನ ಶೋಷಣೆ ಮಾಡಿದ್ರು. ಬ್ರಿಟಿಷ್ನವರು ಆಫ್ರಿಕಾಗ್ ಹೋಗಿ ಆಫ್ರಿಕನ್ಸ್ ನ ಶೋಷಣೆ ಮಾಡಿದ್ರು. ಚೈನಾಗ್ ಹೋಗಿ ಚೈನಾ ಅವರನ್ನ ಶೋಷಣೆ ಮಾಡಿದ್ರು. ಅದರಿಂದ ಸೇವಕ ಅಂದ್ರೆ ಶೋಷಣೆ ಮಾಡಿಸಿಕೊಳ್ಳುವನು, ಮತ್ತೆ ಮಾಲೀಕ ಅಂದ್ರೆ ಅವನು ಭೋಗಿ ಅಂತ ನಾವು ಅಂದ್ಕೋತೇವೆ. ಆದ್ರೆ ಆಧ್ಯಾತ್ಮಿಕವಾಗಿ ಈ ರೀತಿಯಾದಂತಹ ಪರಿಕಲ್ಪನೆ ಇಲ್ಲ. ಆಧ್ಯಾತ್ಮಿಕವಾಗಿ ಭಗವಂತನ ಸೇವಕರಿಗೆ ಎಲ್ಲಾ ರೀತಿಯಾದಂತಹ ಸಂತೋಷದ ಮತ್ತೆ ಸಂತುಷ್ಟಿಯ ಅನುಭೂತಿ ಆಗ್ತದೆ ಅಲ್ಲ. ಸೊ ಅದನ್ನೇ ನಾವು ವೃಂದಾವನದಲ್ಲಿ ನೋಡ್ತೇವೆ. ಸೊ ಒಂದೇ ನಿಮಿಷದಲ್ಲಿ ಇದನ್ನ ನಾನು ಅಂತ್ಯಗೊಳಿಸ್ತೇನೆ. ವೃಂದಾವನದಲ್ಲಿ ನಾವು ನೋಡ್ತೇವೆ, ಏನನ್ನ ನೋಡ್ತೇವೆ ಅಂತ ಹೇಳಿದ್ರೆ, ನೋಡಿ, ಕೃಷ್ಣ ಎಲ್ಲರ ಮಧ್ಯದಲ್ಲಿ ಕೂತಿದ್ದಾನೆ. ಕೃಷ್ಣ ಮತ್ತೆ ಬಲರಾಮರು ಮಧ್ಯದಲ್ಲಿ ಕೂತಿರೋದನ್ನ ಈ ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಾ. ಅವರ ಸುತ್ತಲೂ ಎಲ್ಲಾ ಗೋಪಬಾಲಕರು ಕೂತಿದ್ದಾರೆ. ಆ ಗೋಪಬಾಲಕರು ಕೃಷ್ಣನ ಜೊತೆಗೆ ಕೂತ್ಕೊಂಡು ತಮ್ಮ ಪ್ರಸಾದವನ್ನ ಸ್ವೀಕರಿಸಬೇಕಾದ್ರೆ, ಅಂದ್ರೆ ಊಟವನ್ನ ಮಾಡ್ಬೇಕಾದ್ರೆ ಎಲ್ಲರೂ ಕೂಡ ಕೃಷ್ಣನನ್ನೇ ನೋಡ್ತಾ ಇದ್ದಾರೆ. ಮತ್ತೆ ಪ್ರತಿಯೊಬ್ಬನಿಗೂ ಏನ್ ಅನಿಸ್ತಾ ಇದೆ ಅಂತ ಹೇಳಿದ್ರೆ, ಕೃಷ್ಣ ನಮ್ಮನ್ನೇ ನೋಡ್ತಾ ಇದ್ದಾನೆ, ಬೇರೆ ಯಾರನ್ನೂ ನೋಡ್ತಾ ಇಲ್ಲ ಅಂತ ಅನಿಸ್ತಾ ಇದೆ. ಇದು ಭೌತಿಕವಾಗಿ ನಾವು ನೆನೆಸ್ಕೊಂಡ್ರೆ ಸಾಧ್ಯವೇ ಇಲ್ಲ ಅಲ್ಲ. ಒಂದು ಸರ್ಕಲ್ ಇದೆ, ಅದರ ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ಕೂತಿದ್ದಾನೆ ಅಂದ್ರೆ ಯಾರ ಪ್ರತಿ ಅವನ ಮುಖವನ್ನ ತೋರಿಸ್ತಾ ಇದ್ದಾನೆ ಅವ್ರನ್ನ ಮಾತ್ರ ಅವನು ನೋಡೋದಕ್ಕೆ ಸಾಧ್ಯ, ಬೇರೆಯವರನ್ನು ನೋಡೋದಕ್ಕೆ ಸಾಧ್ಯವಿಲ್ಲ. ಆದ್ರೆ ಕೃಷ್ಣನ ವಿಶೇಷತೆ ಏನು ಅಂತ ಹೇಳಿದ್ರೆ, ಅವನು ಎಲ್ಲರ ಜೊತೆಗೆ ಸಮಾನ ಪ್ರಮಾಣದಲ್ಲಿ ಅವನು ಸ್ಪಂದಿಸ್ತಾನೆ, ಆದಾನ ಪ್ರದಾನವನ್ನ ಮಾಡ್ತಾನೆ. ಇದು ಕೃಷ್ಣನ ಅದ್ಭುತವಾದಂತಹ ವಿಶೇಷತೆ ಅಲ್ಲ. ಸೊ ಕೃಷ್ಣ ಯಾರನ್ನೂ ನೆಗ್ಲೆಕ್ಟ್ ಮಾಡೋದಿಲ್ಲ, ಭಗವಂತ ಯಾರನ್ನೂ ಕೂಡ ಇಗ್ನೋರ್ ಮಾಡೋದಿಲ್ಲ. ಆದ್ರಿಂದ ಈ ಸೇವಕ ಮತ್ತೆ ಸೇವ್ಯ ಅಂದ್ರೆ ಭಗವಂತ ಯಾರು ಸೇವೆಯನ್ನ ಮಾಡಿಸ್ಕೋತಾನೆ, ಸೇವಕ ಅಂದ್ರೆ ನಾವು ಸೇವೆಯನ್ನ ಮಾಡುವಂತವು. ಅದರಿಂದ ಸೇವಕ ಸೇವಿಯ ಸಂಬಂಧದಲ್ಲಿ ಯಾವಾಗ ಭಗವಂತ ಮತ್ತೆ ಜೀವಾತ್ಮರ ನಡುವೆ ಈ ಸಂಬಂಧ ಇರ್ತದೆ, ಆವಾಗ ಅದ್ಭುತವಾದಂತ ಸಂಬಂಧವಾಗಿ ಅದು ಪರಿವರ್ತಿತವಾಗುತ್ತೆ. ಸೊ ಭಾಗವತದಲ್ಲಿ ಎಷ್ಟೊಂದು ಕಥೆಗಳಲ್ಲಿ ಇದೆ ವ್ಯಕ್ತವಾಗಿದೆ, ಅದನ್ನೆಲ್ಲ ಹೇಳೋದಕ್ಕೆ ಸಮಯವಿಲ್ಲ. ಅದರಿಂದ ಇವಾಗ ಮುಂದಕ್ಕೆ ಹೋಗಿ ಲಾಸ್ಟ್ ಸ್ಲೈಡ್, ಸಾರಾಂಶದ ಸ್ಲೈಡ್ ಬನ್ನಿ. ಅದನ್ನ ನಾನು ಮತ್ತೆ ಹೇಳಿ ಇಲ್ಲಿ ನಾನು ಮುಗಿಸ್ತೇನೆ. ದಯವಿಟ್ಟು ಮುಂದಕ್ಕೆ ಹೋಗಿ ಆ ಸಾರಾಂಶದ ಒಂದು ಸ್ಲೈಡ್ ಇದೆ ನೋಡಿ, ಅಲ್ಲಿಗೆ ಕೊಡಿ. ಹರೇ ಕೃಷ್ಣ. ಎಸ್. ಸೊ ಇವತ್ತು ನಾವೇನ್ ಚರ್ಚೆ ಮಾಡಿದ್ವಿ? ಮುಖ್ಯವಾಗಿ 4 ವಿಷಯಗಳನ್ನ ನಾವು ಚರ್ಚೆ ಮಾಡಿದ್ವಿ. ಯಾವ ಚರ್ಚೆ? ಮೊದಲನೇದಾಗಿ ಆಕರ್ಷಣೆಯ ತತ್ವ. ಯಾರಾದ್ರೂ ಯಾವುದೋ ಒಬ್ಬ ವ್ಯಕ್ತಿಯ ಪ್ರತಿ ನಮ್ಗೆ ಆಕರ್ಷಣೆ ಬರ್ತದೆ. ಏನಕ್ಕೆ ಅಂದ್ರೆ ಭಗವಂತನ ಶಾಶ್ವತವಾದಂತ 6 ಐಶ್ವರ್ಯಗಳಲ್ಲಿ ಒಂದು ಸಣ್ಣ ಕಿಡಿಯನ್ನ, ಸಣ್ಣ ಅಂಶವನ್ನ ಅವರಲ್ಲಿ ನಾವು ನೋಡ್ತೇವೆ. ಅದರಿಂದ ನಮಗೆ ಅವರ ಪ್ರತಿ ಆಕರ್ಷಣೆ ಬರುತ್ತದೆ. ಅದರಿಂದ ಅವರ ಪ್ರತಿ ಆಕರ್ಷಣೆ ಬರ್ಬೇಕಂದ್ರೆ ಭಗವಂತನೇ ಮೂಲ ಕಾರಣ. ಅದರಿಂದ ಭಗವಂತನ ಮೇಲೆ ನಾವು ಆಕರ್ಷಣೆಯನ್ನು ಬೆಳೆಸ್ಕೊಂಡ್ರೆ ಅದು ಶಾಶ್ವತವಾಗಿರ್ತದೆ, ಮತ್ತೆ ಅದು ಸಂಪೂರ್ಣವಾಗಿ ನಮ್ಗೆ ಸಂತುಷ್ಟಿಯನ್ನ ಕೊಡ್ತದೆ. ಮತ್ತೆ ಎರಡನೇದಾಗಿ ನಾವೇನ್ ಚರ್ಚೆ ಮಾಡಿದ್ವಿ ಅಂತ ಹೇಳಿದ್ರೆ, ಪ್ರಭು ಮತ್ತೆ ದಾಸರ ಸಂಬಂಧ. ಭಗವಂತ ಮತ್ತೆ ಜೀವಾತ್ಮರ ನಡುವೆ ಈ ರೀತಿಯಾದಂತಹ ಸಂಬಂಧ ಶಾಶ್ವತ ಕಾಲದವರೆಗೂ ಇದೆ. ಮತ್ತೆ ಮೂರನೇದಾಗಿ ನಾವೇನ್ ಚರ್ಚೆ ಮಾಡಿದ್ವಿ ಅಂದ್ರೆ, ಅದರಲ್ಲಿ ಶೋಷಣೆ ಅನ್ನೋದು ಏನೂ ಇಲ್ಲ. ಯಾಕೆಂದ್ರೆ ಆತ್ಮದ ಧರ್ಮವೇ ಭಗವಂತನ ಪ್ರತಿ ಪ್ರೀತಿಮಯ ಸೇವೆಯನ್ನ ಸಲ್ಲಿಸುವಂತಹದ್ದು. ಮತ್ತೆ ಕೊನೆಯದಾಗಿ ನಾವೇನ್ ಚರ್ಚೆ ಮಾಡಿದ್ವಿ ಅಂತ ಹೇಳಿದ್ರೆ, ನಾವು ಯಾವತ್ತೂ ಭಗವಂತನಾಗೋದಕ್ಕೆ ಸಾಧ್ಯವಿಲ್ಲ. ಆದ್ರೆ ಭಗವಂತನ ಸೇವೆಯಲ್ಲಿ ನಮಗೆ ಸಂಪೂರ್ಣವಾದಂತಹ ಸಂತುಷ್ಟಿ ಸಿಗೋದ್ರಿಂದ ಭಗವಂತನಾಗುವಂತಹ ಅವಶ್ಯಕತೆ ಕೂಡ ನಮ್ಗೆ ಇಲ್ಲ. ಇದನ್ನ ನಾವು ಇವತ್ತು ಚರ್ಚೆ ಮಾಡಿದ್ವಿ, ಆಯ್ತಾ? ಸೊ ದಯವಿಟ್ಟು ಕ್ಷಮಿಸಿ, 10 ನಿಮಿಷ ಎಕ್ಸ್ಟ್ರಾ ತಗೊಂಡಿದ್ದೇನೆ ಇದನ್ನ ಮುಗಿಸೋದಕ್ಕೆ. ಯಾಕೆಂದ್ರೆ ಈ ಸ್ಲೈಡ್ ಎಲ್ಲವನ್ನ ಮುಗಿಸೋದಕ್ಕೆ ಸ್ವಲ್ಪ ತಡವಾಯ್ತು. ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದ್ರೆ, ನಾವೇನ್ ಚರ್ಚೆ ಮಾಡಿದ್ದೀವಿ ಇವತ್ತು ಅದ್ರ ಬಗ್ಗೆ ಏನಾದ್ರು ಪ್ರಶ್ನೆ ಇದ್ರೆ ನೀವು ಕೇಳ್ಬೋದು. ಎಲ್ಲರಿಗೆ ಬಹಳ ಧನ್ಯವಾದಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ತಮಗೂ ಧನ್ಯವಾದಗಳು ಪ್ರಭು. ತುಂಬಾ ವಿವರವಾಗಿ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ರ ಪ್ರಭು. ನಿಮಗೂ ತುಂಬಾ ಧನ್ಯವಾದಗಳು ಪ್ರಭು. ದಯವಿಟ್ಟು ಯಾರ್ಯಾರ ಪ್ರಶ್ನೆ ಇದೆ ಅವರು ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ, ಇಲ್ಲ ಚಾಟ್ ಬಾಕ್ಸ್ ಅಲ್ಲಿ ತಮ್ಮ ಕ್ವಶನ್ಸ್ ನ ಹಾಕಿ.
ಯಾರಿಗೆ ಏನಾರ ಡೌಟ್ಸ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ ತಮ್ಮ ಕ್ವಶನ್ ನ ಕೇಳಿ ಪರಿಹರಿಸ್ಕೋಬಹುದು. ಇಲ್ಲ ಚಾಟ್ ಬಾಕ್ಸ್ ಅಲ್ಲೂ ನಿಮ್ಮ ಕ್ವಶನ್ಸ್ ನ ಹಾಕ್ಬೋದು. ಯಾವ್ದು ಪ್ರಶ್ನೆ ಇಲ್ಲ ಅನ್ಸುತ್ತೆ. ಹಾಗಾದ್ರೆ ನಾವು ಮುಗಿಸ್ಬೋದು ಅನ್ಸುತ್ತೆ. ಓಕೆ ಓಕೆ ಪ್ರಭು. ಅಲ್ಲ Yes, ಎಲ್ಲರಿಗೆ ಪ್ರಭು. ಬಹಳ ಧನ್ಯವಾದಗಳು ಯಾರ್ಯಾರು ಇವತ್ತು ಭಾಗವಹಿಸಿದ್ದೀರಾ. ಸೊ ಮುಂದಿನ ಸೆಷನ್ ಯಾವಾಗ ಅಂತ ಇವಾಗ ಹೇಳ್ತೀರಾ, ಅವಾಗ ಅವರು ಅದರಲ್ಲೂ Yes. ಭಾಗವಹಿಸ್ತಾರೆ. ಹರೇ ಕೃಷ್ಣ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಪ್ರಭು. ನಿಮ್ಮ ಅಸೋಸಿ ಹರೇ ಕೃಷ್ಣ ಪ್ರಭು, ತುಂಬಾ ಧನ್ಯವಾದಗಳು. ಹೀಗೆ ತಮ್ಮ ಅಸೋಸಿಯೇಷನ್ ಹೀಗೆ ಸಿಗ್ತಾ ಇರ್ಲಿ, ನಮ್ಗೆ ಹೀಗೆ ಕೃಷ್ಣ ಪ್ರಜ್ಞೆನ ತೋರಿಸ್ತಾ ಇರಿ ಅಂತ ಹೇಳ್ತಾ ಒಂದು ಬಾರಿ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳುತ್ತಾ ಈ ದಿನದ ಸೆಷನ್ ಅನ್ನು ಮುಗಿಸೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಎಲ್ಲರಿಗೂ ಹರೇ ಕೃಷ್ಣ. ಧನ್ಯವಾದಗಳು. ಎಲ್ಲರೂ ಒಂದು ಬಾರಿ ಹರೇ ಕೃಷ್ಣವನ್ನು ಮಹಾಮಂತ್ರವನ್ನು ಹೇಳುತ್ತಾ ಎಲ್ಲರೂ ಗ್ರೂಪ್ ಇಂದ ಲೀವ್ ಆಗೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.